नौमि लक्ष्मणयोगीन्द्र पादसेवैकधारकं श्रीरामं प्रतनाधार्यं श्रीभाष्यामृतसागरं रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं यो नित्यमच्युतपदाम्बुजयुग्मरुग्म व्यामोहतस्तजराणि तृणायमेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदिशाम्बरेण्यं श्रीभाष्यसिंहं प्रणमामि नित्यम्। वात्स्य श्रीकृष्णसूरीन्द्र पदपङ्कज षट्पदम् अनन्तपद्मनाभार्यं भारद्वाजम् अहं भजे। श्रीरङ्गकारि जनियोगि पदाब्जभृङ्गं श्रीवीरराघव कृपात्त समस्तबोधं श्रीवासराघवसुतं विनयाभिरामं श्रीचक्रवर्तिगुरुवर्यम् अहं प्रपद्ये सद्गुणनिधिं ज्ञानवैराग्यवारिधिं दक्षं प्रवचने ಶ್ರೀಮಚ್ಚಕ್ರವರ್ತ್ಯಾಯ ದೇಶಿಕಂ. ಇಂದು ಅಡಿಯನಿಗೆ ಕೊಟ್ಟಿರ್ತಕ್ಕಂತಹ ಒಂದು ವಿಷಯ ಸೀತಾ ಆಸ್ ಡಿಪಿಕ್ಟೆಡ್ ಬೈ ಸ್ವಾಮಿ ದೇಶಿಕನ್. ಸ್ವಾಮಿ ದೇಶಿಕನವರು ತಮ್ಮ ಗ್ರಂಥಗಳಲ್ಲಿ ಸೀತೆಯನ್ನು ಹೇಗೆ ಬಿಂಬಿಸಿದ್ದಾರೆ ಅಥವಾ ತೋರಿಸಿಕೊಟ್ಟಿದ್ದಾರೆ ಅಂತ. ಅಫ್ಕೋರ್ಸ್ ಸ್ವಾಮಿ ದೇಶಿಕನವರು ಸೀತೆಯ ಉಲ್ಲೇಖನವನ್ನು ಬಹಳಷ್ಟು ಗ್ರಂಥಗಳು ಮಾಡಿದ್ದಾರೆ. ಸಂಕಲ್ಪ ಸೂರ್ಯೋದಯ ಇರ್ಬೋದು, ಹಂಸ ಸಂದೇಶ ಇರ್ಬೋದು, ಪಾದುಕಾ ಸಹಸ್ರಂ ಇರ್ಬೋದು, ಅಥವಾ ಅಭಯ ಪ್ರಧಾನ ಸಾರ ಇರ್ಬೋದು, ಆಮೇಲೆ ರಘುವೀರ ಗದ್ಯಂ, ದಯಾಶತಕಂ, ಶ್ರೀಸ್ತುತಿ, ಇನ್ನು ಹಲವಾರು ಗ್ರಂಥಗಳಲ್ಲಿ ತಾಯಾರಿನ ಉಲ್ಲೇಖ, ಸೀತೆಯ ಉಲ್ಲೇಖ ಇದೆ. ಆದರೆ ನಾವಿಲ್ಲಿ ಕೆಲವೊಂದು ಸಂಗತಿಗಳನ್ನು, ಕೆಲವೊಂದು ಸಾಲುಗಳನ್ನು ನೋಡೋಣ. ಸಂಕಲ್ಪ ಸೂರ್ಯೋದಯದ ಮೊದಲನೇ ಅಂಕದಲ್ಲಿ ಒಂದು ಶ್ಲೋಕ. ದರ್ಪೋದಗ್ರ ದಶೇಂದ್ರಿಯಾನನ ಮನೋ ನಕ್ತಂಚರ ದಿಷ್ಟಿಥೇ ದೇಹೇಸ್ಮಿನ್ ಭವ ಸಿಂಧುನಾ ಪರಿಗತೆ ದೀನಾಂ ದಶಾಮಾಸ್ಥಿತಃ ಅದ್ಯತ್ವೇ ಹನುಮತ್ ಸಮೇನ ಗುರುಣ ಪ್ರಖ್ಯಾಪಿತಾರ್ಥ ಪುಮಾ ಲಂಕಾರುದ್ಧ ವಿದೇಹ ರಾಜತನಯ ನ್ಯಾಯೇನ ಲಾಲಪ್ಯತೆ. ಇದರ ಅರ್ಥ, ದಶೇಂದ್ರಿಯನಾದ ದಶಗ್ರೀವ ಅಂತ ಕರೆಸ್ಕೊಳ್ಳುವಂತಹ ರಾವಣ ಅಥವಾ ದಶಾನನ ಅಂತ ಕರೀತಾರಲ್ಲ, ಆ ರಾವಣ ದರ್ಪದಿಂದ ತಾನು ಸೀತೆಯನ್ನ ವಿದೇಹ ರಾಜತನಯ ಅಂತ ಬರೆದಿದೆ. ಅಂದರೆ ವಿದೇಹ ರಾಜ ಅಂದರೆ ಜನಕ, ಜನಕನ ಮಗಳು, ವಿದೇಹ ರಾಜನ ಮಗಳು ವೈದೇಹಿ ಸೀತೆ, ತನಯ ಅಂದರೆ ಮಗಳು. ಸೊ ಆ ಮಗಳನ್ನ ಲಂಕಾರುದ್ಧ ಅಂದರೆ ಲಂಕೆಯಲ್ಲಿ ಬಂಧಿಸಿಟ್ಟಿದ್ದಾನೆ ಅಂತ. ಯಾವ ಲಂಕೆ ಅಂದರೆ ದ್ವೀಪ. ದ್ವೀಪ ಅಂದರೆ ನಮ್ಗೆ ಗೊತ್ತು, ಸಾಗರ ಅದರ ಸುತ್ತ ಇದೆ ಅಥವಾ ನೀರು ಅದರ ಸುತ್ತ ಇದೆ ಅಂತ. ಸೊ ಇಲ್ಲಿ ಅದನ್ನೇ ತೋರಿಸ್ತಾ ಇದ್ದಾರೆ. ಭವ ಸಿಂಧುನಾ ಪರಿಗತೆ, ಸಿಂಧುನ ಅಂದರೆ ಸಾಗರ, ಓಷನ್, ಸಿ ಅಂತ, ಸಮುದ್ರ. ಪರಿಗತೆ ಸುತ್ತುವರಿದೆ. ಆ ಥರ ಸುತ್ತುವರೆದಿರ್ತಕ್ಕಂತಹ ಲಂಕೆ ಎನ್ನುವ ದ್ವೀಪದಲ್ಲಿ ವೈದೇಹಿ ವಿದೇಹ ರಾಜನ ಮಗಳಾದ ಸೀತೆಯನ್ನ ಅವನು ದರ್ಪದಿಂದ, ಯಾರು, ರಾವಣ ದಶಗ್ರೀವ, ಅವನು ರಾಕ್ಷಸ, ನಿಶಾಚರ. ನಿಶಾಚರ ಅಂದರೆ ರಾತ್ರಿಯಲ್ಲಿ ಚರಿಸುವಂಥವರು, ರಾತ್ರಿಯಲ್ಲಿ ಓಡಾಡ ಜಾಸ್ತಿ ರಾಕ್ಷಸರು. ಇವಾಗಲೂ ನಾವು ನೋಡಿದ್ರೆ ಕ್ರೈಮ್ ರೇಟ್ಸ್ ರಾತ್ರಿ ಹೊತ್ತೇ ಜಾಸ್ತಿ ನಡೆಯುತ್ತೆ. ಯಾಕೆಂದ್ರೆ ಅಂಥವು ಅಂಥ ಸಮಯದಲ್ಲಿ ಆಕ್ಟಿವ್ ಆಗಿರ್ತಾರೆ ಅಲ್ವಾ. ಸೊ ಇಲ್ಲಿ ನಕ್ತಂಚರ ಅಂತ ತೋರಿಸ್ಕೊಟ್ಟಿದ್ದಾರೆ ಶ್ಲೋಕದಲ್ಲಿ. ನಕ್ತಂ ಅಂದರೆ ರಾತ್ರಿ, ഇരുಳು ಅಥವಾ ಅಂಧಕಾರ, ಅಜ್ಞಾನ, ಇಗ್ನರೆನ್ಸ್ ಅಂತ ತಗೋಬಹುದು. ಅದರಲ್ಲಿ ಚರಿಸುವಂಥವರು ಅಂದರೆ ಒಂದು ഇരുಳಿನಲ್ಲಿ ರಾತ್ರಿಯಲ್ಲಿ ಚರಿಸ್ತಾರೆ ಅಂತ ಒಂದರ್ಥ. ಇನ್ನೊಂದು, ಅವರು ಅಜ್ಞಾನದಲ್ಲೇ ಯಾವಾಗಲೂ ಚರಿಸ್ತಾರೆ, ಅದೇ ಪಾತಲ್ಲಿರ್ತಾರೆ, ತಪ್ಪಿನ ದಾರಿಯೆಲ್ಲ ನಡೀತಾರೆ ಅಂತ. ಸೊ ಈ ರಾವಣ ತಪ್ಪು ದಾರಿಯನ್ನು ಹಿಡಿದು ದರ್ಪದಿಂದ
ವಿದೇಹ ರಾಜನ ಮಗಳಾದ ಸೀತೆಯನ್ನು ಅಪಹರಿಸಿ ಅವನು ಲಂಕೆ, ಸಾಗರದಿಂದ ಸುತ್ತುವರೆದಿರೋ ಲಂಕೆಯಲ್ಲಿ ಕೂಡಿಟ್ಟಿದ್ದಾನೆ. ಆ ಸೀತೆಯನ್ನ ಕಾಪಾಡೋದು ಯಾರು? ರಾಮ ಕಾಪಾಡ್ತಾನೆ ನಿಜ, ಆದರೆ ಹನುಮಂತ ಬರ್ತಾನೆ. ಹನುಮಂತ ಬಂದು ರಾಮನ ಸಂದೇಶವನ್ನು ಕೊಡ್ತಾನೆ. ಸಂದೇಶವನ್ನು ಕೊಟ್ಟು ಸೀತೆಗೆ ಒಂದು ಆಶ್ವಾಸವನ್ನು, ಒಂದು ಹೋಪನ್ನು, ಒಂದು ವಿಶ್ವಾಸವನ್ನು ತರಿಸ್ಕೊಡ್ತಾನೆ. ಇದಕ್ಕೆ ಮುಂಚೆ ಏನಾಗ್ತಿತ್ತು ನಮಗೆ ಗೊತ್ತು. ಇವಾಗ ಹನುಮಂತ ಲಂಕೆಗೆ ಬಂದು ಸೀತೆಯನ್ನು ನೋಡೋಕೆ ಮುಂಚೆ ಯಾವ ಸ್ಥಿತಿಲಿದ್ದು ಸೀತೆ? ದೀನವಾದ ಸ್ಥಿತಿಲಿದ್ದು. ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ. ದೀನಾಂ ದಶಾಂ ಆಸ್ಥಿತ. ಎಂಥ ಸ್ಥಿತಿ? ಪಿಟಿಯಬಲ್ ಕಂಡೀಷನ್ ಇರುವಂಥವ್ರು, ಡಿಪ್ರೆಸ್ಡ್ ಆಗಿರುವಂಥ. ಇನ್ಫ್ಯಾಕ್ಟ್ ಸೀತೆ ಆತ್ಮಹತ್ಯೆ ಮಾಡ್ಕೋತಿದ್ದು ಹನುಮಂತ ನೋಡಿದಾಗ. ತನ್ನ ಕೂದಲನ್ನೇ ಕೊಂಬೆಗೆ ಹಾಕಿ ಅದನ್ನೇ ಅವಳು ತನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದು. ಅಂಥ ಸಂದರ್ಭದಲ್ಲಿ ಹನುಮಂತ ನೋಡಿ ರಾಮಾಯಣವನ್ನು ಹೇಳಿ, ಆ ನಂತರ ರಾಮನ ಸಂದೇಶವನ್ನು ಹೇಳಿ, ರಾಮನ ಮುದ್ರೆ ಅಂದರೆ ಉಂಗುರವನ್ನು ಕೊಟ್ಟು ಅವಳಿಗೆ ವಿಶ್ವಾಸವನ್ನು ಕೊಡ್ತಾನೆ. ಅದಾದ್ಮೇಲೆ ಸೀತೆ ಯಾವಾಗಲೂ ಆ ರೀತಿ ಯೋಚನೆ ಮಾಡಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಾರ. ಯಾಕೆಂದ್ರೆ ಇವಾಗ ಒಳ್ಳೆ ದಾರಿ ಗೊತ್ತಾಗ್ಬಿಟ್ಟಿದೆ, ಹನುಮಂತ ಒಳ್ಳೆ ದಾರಿಯನ್ನು ಕೊಟ್ಟಾಗಿದೆ. ಸೊ ಸೀತೆ ಅದರ ನಂತರ ರಾಮ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ರಾಮನ ಎದುರು ನೋಡುತ್ತಾ ಕಾಯ್ತಾ ಇದ್ದಾರೆ. ಇದಕ್ಕೆ ಮುಂಚೆ ತುಂಬಾ ಹೆದರಿಸಿದ್ದಾನೆ ರಾವಣ. ಆ ರಾಕ್ಷಸಿಯರೆಲ್ಲ ಸುತ್ತುವರಿತಾರಲ್ಲ, ತ್ರಿಜಟೆ ಮತ್ತು ಅವರೆಲ್ಲ ಉಳಿದ ರಾಕ್ಷಸರೆಲ್ಲ ಇವ್ರನ್ನ ಹೆದರಿಸ್ತಾ ಇರ್ತಾರೆ. ನೀನು ರಾವಣನ ಮದುವೆ ಆಗದೆ ಇದ್ರೆ, ಅವನ ಜೊತೆ ಹೋಗದೆ ಹೋದ್ರೆ ನಾವು ನಿಮ್ಮನ್ನ ತಿನ್ಬಿಡ್ತೀವಿ, ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಅಂತಲ್ಲ. ಇನ್ನು ಮುಂದೆನೂ ಹಾಗೆ ನಡೆಯುತ್ತೆ ಕೆಲವೊಂದು ಹೆದರಿಸೋದು. ಆದರೆ ಇನ್ನು ಸೀತೆಗೆ ಆ ಭಯ ಬರೋದಿಲ್ಲ, ಆ ಶೋಕ ಬರೋದಿಲ್ಲ, ಆ ದಯನೀಯವಾದ ದಶೆ ಬರೋದಿಲ್ಲ. ಆ ಪಿಟಿಬಲ್ ಸ್ಟೇಟ್, ಡಿಪ್ರೆಸ್ ಸ್ಟೇಟ್ಗೆ ಅವಳು ಇನ್ನು ಹೋಗೋದೇ ಇಲ್ಲ. ಏನಕ್ಕೆ? ಹನುಮಂತನ ಉಪದೇಶ ಆಗ್ಬಿಟ್ಟಿದೆ, ಸಂದೇಶ ಸಿಕ್ಬಿಟ್ಟಿದೆ, ರಾಮ ಬರ್ತಾನೆ ಅಂತ ಗೊತ್ತಾಗ್ಬಿಟ್ಟಿದೆ, ತನ್ನನ್ನು ಕಾಪಾಡ್ತಾನೆ ಅಂತ ಗೊತ್ತಾಗಿದೆ. ಅವಳು ಇವಾಗ ರಾಮನ ಎದುರು ನೋಡುತ್ತಾ ಅದೇ ಒಂದು ಚಿತ್ರದಲ್ಲಿ ರಾಮನ ಆಲೋಚನೆಯನ್ನೇ ಮನಸ್ಸಿಗೆ ಇಟ್ಕೊಂಡು, ಇನ್ನೇನನ್ನೂ ಇಲ್ಲದೆ, ಅಂದರೆ ರಾಕ್ಷಸಿಯರ ಭಯಾನೂ ಇಲ್ಲದೆ, ಹಾಗೂ ರಾವಣನ ಆಮಿಷಗಳನ್ನು ನೋಡ್ತಾನೆ. ರಾವಣ ಬಂದು, ನೀನು ನನ್ನ ಮದುವೆ ಆಗು, ನಿನ್ನನ್ನೇ ಪಟ್ಟದರ್ಶಿ ಮಾಡ್ತೀನಿ, ನಿನಗೆಲ್ಲ ಐಶ್ವರ್ಯ ಸಿಗುತ್ತೆ, ನಿನಗೆ ದೇವತೆಗಳೇ ಆಳಗಳಾಗಿರ್ತಾರೆ ಅಂತೆಲ್ಲ ಹೇಳ್ತಾನೆ. ಈ ಆಮಿಷಗಳಿಗೂ ಒಳಗಾಗೋದಿಲ್ಲ, ಹಾಗೆ ಭಯಕ್ಕೂ ಒಳಗಾಗೋದಿಲ್ಲ. ಈ ಎರಡೂ ರೀತಿಯ ಒಂದು ವಿಷಯಾಂತರಗಳಿಗೆ ಸೇರಿದ್ದೇನೆ ಸೀತೆ ರಾಮನನ್ನ ಧ್ಯಾನಿಸ್ಕೊಂಡು ಅವನ ಬರುವಿಕೆಗಾಗಿ ಕಾಯ್ತಾ ಅವನಿಂದನೇ ಕಾಪಾಡಿಸ್ಕೋಬೇಕು ಅಂತ ಕಾಯ್ತಾ ಕೂತಿದ್ದಾಳೆ. ಆ ಭಕ್ತಿಯನ್ನು ವ್ಯಕ್ತಪಡಿಸ್ತಾಳೆ. ಇಲ್ಲ ಅದನ್ನೇ ತೋರಿಸ್ತಾ ಇರೋದು ಈ ಶ್ಲೋಕದಲ್ಲಿ. ಇನ್ನೊಂದ್ಸತಿ ನೋಡ್ಬೇಡ. ದರ್ಪೋ ದಗ್ರ ದಶೇಂದ್ರಿಯಾನನ ಮನೋ ನಕ್ತಂಚರಾಧಿಷ್ಠಿತೆ ದೇಹೇಸ್ಮಿನ್ ಭವಸಿಂಧುನಾ ಪರಿಗತೆ ದೀನಾಂ ದಶಾಮಾಸ್ಥಿತಃ. ಅಂದ್ರೆ ದರ್ಪದ ಮನಸ್ಸೆಯಿಂದ ಅದನ್ನೇ ಮುಂದೆ ಇಟ್ಕೊಂಡಿರುವಂತಹ ರಾವಣ, ನಿಶಾಚರನಾದ, ರಾಕ್ಷಸನಾದ, ಅಂಧಕಾರದಲ್ಲಿಯೇ ನಡೆಯುವಂತಹ ರಾವಣ ಸೀತೆಯನ್ನ ಭವಸಾಗರದ ಮಧ್ಯದಲ್ಲಿ ಲಂಕೆಯಲ್ಲಿ ಇಟ್ಟಿದ್ದಾನೆ. ಅವಳು ದೀನವಾದ ದಶೆಯಲ್ಲಿದ್ದಾಳೆ. ದೀನಾ ದಶಾಮಾಸ್ಥಿತ. ಏನು ಹೇಗೆ ಕಾಪಾಡೋದು ಅವಳನ್ನ ಅಂದ್ರೆ ಅದ್ಯತ್ವೇ, ಇವತ್ತು ಹನುಮಂತ ಸಮೇನ ಗುರುವಾಗಿ ಹನುಮಂತ ಬರ್ತಾ ಇದ್ದಾನೆ. ಪ್ರಖ್ಯಾಪಿತಾರ್ಥ ಪುಮಾನ್, ಆ ಒಬ್ಬ ಮನುಷ್ಯ, ಆ ಒಬ್ಬ ಆಚಾರ್ಯ, ಆ ಗುರು ಇವತ್ತು ಬಂದು ಸೀತೆಗೆ ಒಳ್ಳೆಯ ಅರ್ಥಗಳನ್ನ, ಒಳ್ಳೆಯ ಜೀವನ ಹೇಗೆ ಅನ್ನೋದನ್ನ, ರಾಮನ ಬರುವಿಕೆಯನ್ನ ತಿಳಿಸ್ಕೊಟ್ಟಿದೆ. ಇದರಿಂದ ಲಂಕೆಯಲ್ಲಿಯೇ ಇರುವಂತಹ, ಕನ್ಫೈನ್ಡ್ ಆಗಿ, ಅರೆಸ್ಟ್ ಆಗಿ ಇರುವಂತಹ ಸೀತೆ ಇನ್ನು ಮುಂದೆನೂ ಅರೆಸ್ಟ್ ಆಗಿದ್ದಾಳೆ. ರಾಮ ಬರೋ ತನಕ ಇನ್ನು 2 ತಿಂಗಳಾಗುತ್ತೆ. ಆದರೆ ಅವಳಿವಾಗ ವಿದೇಹ ರಾಜತನಯ ನ್ಯಾಯೇನ ಲಾಲಪ್ಯತೆ. ಅವಳಿವಾಗ ಲಾಲಾಪ್ಯ ಅಂದ್ರೆ ಒಂದು ಆಕ್ರಂದನ, ಒಂದು ಆರ್ತನಾದ ಹೊರಡಿಸ್ತಾ ಇದ್ದಾಳೆ. ಏನು ಆರ್ತನಾದ ಇದು? ನನ್ನ ಗಂಡನಾದ ನನ್ನ ರಾಮನನ್ನು ನಾನು ಸೇರಬೇಕು, ಅವನ ಧ್ಯಾನವನ್ನು ಮಾಡಿಕೊಂಡು, ಅವನನ್ನೇ ನೆನೆಸ್ಕೊಂಡು, ನನ್ನ ಬಂದು ಕಾಪಾಡು ರಾಮ, ನನ್ನ ಬಂದು ನೀನು ಸ್ವೀಕರಿಸು ಅಂತ ಕೇಳ್ಕೊಳ್ತಾರ. ಅದನ್ನು ಮಾಡ್ತಾ ಇದ್ದಾರೆ.
ಇದು ನ್ಯಾಯವಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಇದು ಒಂದರ್ಥ ಹೊರಗಡೆ ನೋಟಕ್ಕೆ ಇದು. ಬಟ್ ಸಂಕಲ್ಪ ಸೂರ್ಯೋದಯ ನಮಗೇನು ಅಂತ ಗೊತ್ತೇ ಇದೆಯಲ್ಲ. ಸಂಕಲ್ಪ ಸೂರ್ಯೋದಯ ಒಂದು ಸಾಂಕೇತಿಕವಾದ ಒಂದು ನಿರೂಪಣೆ, ಅಂದರೆ ಅಲಿಗಾರಿಕಲ್ ನಾಟಕ, ಅಲಿಗಾರಿಕಲ್ ಪ್ಲೇ, ಡ್ರಾಮಾ ಅಲ್ವಾ. ಅಂದರೆ ಇದರಲ್ಲಿ ಒಂದು ಜೀವಾತ್ಮ ನಾಯಕ ಅಥವಾ ಹೀರೋ, ಅವನಿಗೆ ಪೂರಕವಾಗಿ ಪೋಷಕವಾಗಿ ಕೆಲವು ಪಾತ್ರಗಳಿವೆ. ಪೋಷಕ ನಟ ಅಂತ ಹೇಳ್ತೀವಲ್ಲ, ಸಪೋರ್ಟಿಂಗ್ ರೋಲ್ಸ್ ಅಂತ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ವಿವೇಕ ಅಥವಾ ವೈರಾಗ್ಯ, ಜ್ಞಾನ, ಭಕ್ತಿ, ಇವನ್ನೆಲ್ಲ ಈ ಎಲ್ಲ ಗುಣಕ್ಕೂ ಒಂದು ವ್ಯಕ್ತಿತ್ವವನ್ನು ಕೊಡ್ತಾರೆ, ಪಾತ್ರವನ್ನಾಗಿ ಮಾಡ್ತಾರೆ ಈ ನಾಟಕದಲ್ಲಿ. ಪಾಸಿಟಿವ್ ರೋಲ್ಸ್ ಅಂತ ಇದ್ಮೇಲೆ, ಪೋಷಕ ನಟರು ಇದ್ಮೇಲೆ ವಿಲನ್ನು ಇರಲೇಬೇಕಲ್ಲ. ಸೊ ಹಾಗಾಗಿ ಕೆಲವು ಕೆಟ್ಟ ಗುಣಗಳನ್ನು ಅದಕ್ಕೂ ವ್ಯಕ್ತಿತ್ವವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಅಸೂಯೆ, ಕ್ರೋಧ, ಮೋಹ, ದರ್ಪ, ಮುಖ್ಯವಾಗಿ ದರ್ಪ. ಸೊ ಇವೆಲ್ಲವೂ ನೆಗೆಟಿವ್ ರೋಲ್ಸ್ ಇದೆ. ಸೊ ಈ ರೀತಿಯಾದಂಥ ನಾಟಕ, ಈ ಕ್ಯಾರೆಕ್ಟರ್ಗಳ ಅಂದರೆ ಈ ನಮ್ಮ ಗುಣಗಳೇ ಕ್ಯಾರೆಕ್ಟರ್ ಆಗಿ ಬರ್ತವೆ ಈ ನಾಟಕದಲ್ಲಿ. ಅಂತಹ ನಾಟಕದಲ್ಲಿ ಈ ಥರ ಒಂದು ಶ್ಲೋಕ ಬಂದಿದೆ ಅಂದರೆ ಇದಕ್ಕೊಂದು ಒಳಾರ್ಥ ಇರಲೇಬೇಕಲ್ಲ. ಏನರ್ಥ ಅಂದರೆ, ಇಲ್ಲಿ ಸೀತೆ ಅಂದರೆ ವಿದೇಹನ ಮಗಳಾಗಿರ್ತಕ್ಕಂತಹ, ವಿದೇಹ ರಾಜನ ಮಗಳಾಗಿರ್ತಕ್ಕಂಥವಳು. ದೇಹ ಅಂದರೆ ಈ ದೇಹ ಅಲ್ವಾ, ಶರೀರ. ವಿದೇಹ ದೇಹ ಅಲ್ಲದೆ ಇರುವಂಥದ್ದು. ಸೊ ಇಲ್ಲಿ ಅದು ಜೀವಾತ್ಮನ ಸೂಚಿಸುವಂಥದ್ದು. ವಿದೇಹ ರಾಜ ತನಯ ಅಂದರೆ ಸೀತೆ ಇಲ್ಲಿ ಜೀವಾತ್ಮಕ್ಕೆ ಸಂಕೇತವಾಗಿದ್ದಾರೆ. ಈ ದಶೇಂದ್ರಿಯಾನನ ಅಂತ ಬಂತಲ್ಲ, ದಶಗ್ರೀವ ದಶಾನನ ಅಂತ ಹೇಳಿದೆ ನೋಡಿ, ಅದು ಇಲ್ಲಿ 10 ಇಂದ್ರಿಯಗಳನ್ನು ತೋರಿಸುತ್ತೆ. 10 ಇಂದ್ರಿಯಗಳು ನಮಗೆ ಗೊತ್ತೇ ಇದೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ ಅಂದರೆ ನಾಲಿಗೆ, ಚರ್ಮ, ಕೈಗಳು, ಕಾಲುಗಳು, ಇವೆಲ್ಲ ಸೇರಿಸಿ 10 ಇಂದ್ರಿಯಗಳು. ಇದನ್ನೇ ದಶೇಂದ್ರಿಯ ಅಂತ ತೋರಿಸ್ತಾ ಇದ್ದಾರೆ. ಈ ದರ್ಪೋದಗ್ರ ದಶೇಂದ್ರಿಯಾನನ ಮನೋ ಅಂತ ಬರೆದಿದೆಯಲ್ಲ, ಈ ಮನಸ್ಸಿದೆಯಲ್ಲ, ಈ ಮನಸ್ಸು ಈ ದಶೇಂದ್ರಿಯಗಳಿಗೆ ಒಡೆಯ ಇದ್ದಾನೆ. ಒಂದು ಇಂದ್ರಿಯಗಳು ನಮ್ಮನ್ನು ಆ ಕಡೆ ಈ ಕಡೆ ಸುಳಿಯೋ ಹಾಗೆ ಮಾಡುತ್ತವೆ. ನಾವು ಏಕಾಗ್ರತೆಯಿಂದ ಇಲ್ಲದಿರೋ ಥರ ಮಾಡೋದೇ ಇಂದ್ರಿಯಗಳು. ಅಂದರೆ ಮನೇಲಿ ಜಿಲೇಬಿನೋ ಜಾಮೂನೋ ಮಾಡಿಬಿಟ್ರೆ ನಾವು ಇಲ್ಲಿ ತಪಸ್ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು ಅಂತ ಕೂದಿಟ್ರು ಹೋಗುತ್ತೆ ವಾಸನೆ. ಏನು ಮಾಡ್ತಾ ಇದ್ದೀರಾ ಅಲ್ಲಿ ನಮಗೆ ಧ್ಯಾನ ಹೋಗ್ಬಿಡ್ತೀವಿ ನಾವು, ನಮ್ಮ ಜಾಮೂನು ಬರ್ತಾ ಇರುತ್ತೆ ಧ್ಯಾನದಲ್ಲಿ, ಹೀಗಾಗ್ಬಿಡುತ್ತೆ. ಯಾಕೆ ಇಂದ್ರಿಯಗಳು ನಮ್ಮನ್ನ ಆ ಕಡೆ ಈ ಕಡೆ ಎಳೆದಾಡ್ತಾರೆ. ಅದೇ ಆ ರೀತಿ ಇದೆ. ಅದಲ್ಲದೆ ಅದನ್ನೆಲ್ಲ ನಾವು ಏನು ಇಲ್ಲದೆ ನಾವು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಹೋಗಿ ಯಾವ ಜಿಲೇಬಿ ಜಾಮೂನು ಮಾಡದೇ ಇರೋ ಜಾಗದಲ್ಲಿ ಕೂದಿದ್ದೀವಿ, ಕಣ್ಮುಚ್ಕೊಂಡಿದ್ದೀವಿ ಅಂದ್ರೂ ಯಾರೋ ಮಾತಾಡೋದು ಕೇಳಿಸ್ಬಿಡುತ್ತೆ. ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಹೋಗಿದ್ದೀವಿ ಅಂತ ಅಂದ್ಕೊಂಡ್ರು ಈ ಮನಸ್ಸಿದೆಯಲ್ಲ ಚಂಚಲ, ಅದು ಅಲ್ಲಿ ಹರಿದಾಡುತ್ತೆ. ಅಂತಹ ಮನಸ್ಸಿದೆ. ಈ ಮನಸ್ಸು ಇವಾಗ ಬರೀ ಅಷ್ಟೇ ಪ್ರಾಬ್ಲಮ್ ಅಲ್ಲ. ಇಲ್ಲಿ ದರ್ಪೋದಗ್ರ ಅಂದ್ರೆ ದರ್ಪದಿಂದ ಕೂಡಿರೋ ಮನಸ್ಸು ಯಾವಿದೆ, ಆರೋಗೆನ್ಸ್, ಅದನ್ನೇ ಮುಂಚೂಣಿಯಲ್ಲಿ ಇಟ್ಕೊಂಡಿದೆ, ಅಗ್ರಸ್ಥಾನದಲ್ಲಿ ಇಟ್ಕೊಂಡಿದೆ ದರ್ಪವನ್ನು. ಆ ಥರ ಮನಸ್ಸು ನಮಗೆ ಏನಕ್ಕೆ ಆ ಥರ ಇದೆ ಅಂದರೆ, ನಾವು ಅಂಧಕಾರದಲ್ಲಿ ಇದ್ದೀವಿ, ಅಂಧಕಾರದಲ್ಲಿ ಚಲಿಸ್ತಾ ಇದ್ದೇನೆ ರಾಕ್ಷಸರು ಅಂತ ನೋಡಿದ್ವಲ್ಲ, ನಾವು ಅಜ್ಞಾನದಲ್ಲಿ ಬಿಟ್ಟಿದ್ದೀವಿ. ಸರಿಪ್ಪ, ಇದೆಲ್ಲ ಆಯಿತು, ಇಂದ್ರಿಯಗಳು ನಮ್ಮನ್ನು ಒದ್ದಾಡಿಸ್ತಾ ಇದೆ, ದರ್ಪದಿಂದ ಇರೋ ಮನಸ್ಸು ಅದನ್ನು ಇನ್ನೂ ಉತ್ತೇಜನಗೊಳಿಸಿ ಹಾಳು ಮಾಡ್ತಾ ಇದೆ, ನಾವು ಅಂಧಕಾರದಲ್ಲಿ ಚಲಿಸ್ತಾ ಇರೋದ್ರಿಂದ ಇದೆಲ್ಲ ನಡೀತಾ ಇದೆ, ಅಜ್ಞಾನದಲ್ಲಿ ಮುಳುಗ್ಬಿಡ್ತೀವಿ, ಇದೆಲ್ಲ ಸರಿ. ಇದರಿಂದ ಏನಾಗುತ್ತೆ, ಏನು ದೊಡ್ಡ ವಿಷಯ ಅಂದರೆ, ದೇಹೇಸ್ಮಿನ್ ಭವಸಿಂಧುನ, ಈ ದೇಹದಲ್ಲಿ ಥರ ನಡೀತಾ ಇದ್ದರೆ, ನಮ್ಮ ದೇಹದಲ್ಲಿ ಮನಸ್ಸು ನಮ್ಮ ಹತೋಟಿಲಿಲ್ಲದೆ ದರ್ಪದಿಂದ ಕೂಡಿ ನಾವು ಅಂಧಕಾರದಲ್ಲಿ ಬಿದ್ದುಬಿಟ್ಟಿದ್ರೆ ನಾವು ಭವಸಾಗರದಲ್ಲೇ ಇರ್ತೀವಿ. ಭವಸಿಂಧುನ, ಭವಸಾಗರ ಅಂದರೆ ಸಂಸಾರ ಸಾಗರ. ಈ ಮೆಟೀರಿಯಲಿಸ್ಟಿಕ್ ಡಿಸೈರ್ಸು, ಈ ಆಸೆಗಳು, ಆಂಶಗಳು, ಈ ಭಯ, ಈ ಫ್ರಸ್ಟ್ರೇಷನ್, ಇದರಲ್ಲೇ ಮುಳುಗ್ಬಿಟ್ಟಿರ್ತೀವಿ, ಆ ಪ್ರಾಬ್ಲಮ್ಸ್ ಇಟ್ಕೊಂಡ್ಬಿಡ್ತೀವಿ. ಸೊ ಇದರಿಂದ ನಾವು ಸುತ್ತುವರ್ಕೊಂಡ್ಬಿಡ್ತೀವಿ. ಪರಿಗತೆ, ನಮ್ಮನ್ನು ಸುತ್ತುವರೆದುಬಿಡುತ್ತೆ ಈ ಥರ ಸಂಸಾರ ಸಾಗರ. ಆಯಿತು, ಸುತ್ತುವರಿ ಏನು ಇವಾಗ ಅಂದರೆ ದೀನಾಂ ದಶಾಂ ಆಸ್ಥಿತಃ, ಇದರಿಂದ ನಮ್ಮ ದಶೆ, ನಮ್ಮ ಸ್ಥಿತಿ ದೀನವಾಗ್ಬಿಡುತ್ತೆ. ಪಿಟಿಯಬಲ್ ಸ್ಟೇಟ್ ಹೋಗ್ತೀವಿ. ಅಂದರೆ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್, ಈ ಕಾಲದಲ್ಲಿ ಹೇಳ್ತೀವಲ್ಲ, ಇದೆಲ್ಲ ಏನಕ್ಕಾಗ್ತಾ ಇದೆ ಅಂದರೆ, ಈ ಸಂಸಾರ ಸಾಗರದಲ್ಲಿ ನಾವು ಬಿದ್ದು ಅಜ್ಞಾನದಲ್ಲಿ ಮುಳುಗಿ
ಮನಸ್ಸು ಬೇರೆ ದಾರದಲ್ಲಿ ಕುಣಿತಾ ಇರೋದ್ರಿಂದ ಇಂದ್ರಿಯಗಳು ಆ ಕಡೆ ಈ ಕಡೆ ನಮ್ಮನ್ನು ಕರೆದೋಗ್ತಾ ಇದೆ. ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಯಾಕೆ ನಮಗೆ ಜ್ಞಾನ ಇಲ್ಲ ಅಂಧಕಾರದಲ್ಲಿ ಇರೋದ್ರಿಂದ. ಇದರಿಂದ ನಾವು ಹೆಚ್ಚು ಹೆಚ್ಚು ಡಿಪ್ರೆಷನ್ ಸ್ಟೇಟ್ಗೆ ಹೋಗ್ತೀವಿ. ಈ ಪ್ರಾಬ್ಲಮ್ ಒಳಗಾಗ್ತಾ ಇದ್ದೀವಿ. ಸರಿಪ್ಪ, ಪ್ರಾಬ್ಲಮ್ ಅರ್ಥ ಆಗ್ಬಿಡ್ತು. ಏನು ಸೊಲ್ಯೂಷನ್ ಇದಕ್ಕೆ? ಅದೇ 3ನೇ ಸಾಲ ಬರುತ್ತೆ. ಅದ್ಯತ್ವೇ ಹನುಮತ್ ಸಮೇನ ಗುರುಣ, ಹನುಮಂತನಿಗೆ ಸಮಾನವಾದಂತಹ ಗುರುಗಳು, ಅಂತಹ ಗುರುಗಳಿಂದ ಪ್ರಖ್ಯಾಪಿತಾರ್ಥ ಪುಮಾನ್, ಅಂತಹ ಗುರುಗಳಿಂದ, ಅಂತಹ ಮನುಷ್ಯನಿಂದ ನಮಗೆ ಒಳ್ಳೆಯ ಅರ್ಥಗಳು, ಜೀವನದಲ್ಲಿ ಏನು ಸರಿ ಏನು ತಪ್ಪು ಅಂತ ಒಂದು ವಿಚಕ್ಷಣ, ಒಂದು ವಿವೇಕ, ಯಾವುದನ್ನು ನಾವು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಏನಕ್ಕೆ ನಾವು ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಏಕಾಗ್ರತೆಯಲ್ಲಿ ಗೊಳಿಸಬೇಕು, ಏನಕ್ಕೆ ನಾವು ಜಾಸ್ತಿ ಟೈಮನ್ನು ವ್ಯರ್ಥ ಮಾಡಬಾರ್ದು, ಈ ಥರ ಜ್ಞಾನವನ್ನು ಗುರುವಿಂದ ನಾವು ಪಡ್ಕೋತೀವಿ. ಈ ಥರ ಪಡ್ಕೊಂಡಿದ್ರೆ ಏನಾಗುತ್ತೆ? ಪಡ್ಕೊಂಡಿದ್ದರಿಂದ ಅಂದರೆ ನಮ್ಮ ಈ ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ ಏನಿದೆ ಅದು ಕಮ್ಮಿಯಾಗಿ ವೈರಾಗ್ಯ ಬಂದು ಆ ಕಡೆ ಅಂದರೆ ಲೌಕಿಕ ವಿಷಯಾಂತರಗಳಲ್ಲಿ ನಮ್ಮ ಆಸಕ್ತಿ ಕಮ್ಮಿಯಾಗಿ ನಮ್ಮ ಆಸಕ್ತಿ ಆಧ್ಯಾತ್ಮಿಕದಲ್ಲಿ ಅಂದರೆ ಪರಮಾತ್ಮನ ಕಡೆ ಹೆಚ್ಚಾಗುತ್ತೆ. ಈ ಥರ ಹೆಚ್ಚಾದಾಗ ನಮ್ಮಲ್ಲಿ ಭಕ್ತಿ ಮೂಡುತ್ತೆ. ಈ ಭಕ್ತಿ ನಮಗೆ ಆರ್ತನಾದವನ್ನು ಅಥವಾ ಆಕ್ರಂದವನ್ನು ಮಾಡಿ ಆ ದೇವರು ನಮ್ಮನ್ನು ನೋಡೋ ಥರ, ನಮ್ಮ ಬಳಿ ಬಂದು ನಮ್ಮನ್ನು ಕಾಪಾಡೋ ಥರ ಮಾಡುತ್ತೆ. ಹೇಗೆ ಸೀತೆಯ ಒಂದು ಭಕ್ತಿ ರಾಮನ ಲಂಕೆ ತನಕ ಕರೆಸಿ ಅವಳನ್ನ ಕಾಪಾಡೋ ಥರ ಮಾಡುತ್ತೋ, ಅದೇ ಥರ ಈ ಜೀವಾತ್ಮ, ಇಲ್ಲಿ ಸೀತೆನೇ ಅಲ್ವಾ ಜೀವಾತ್ಮ, ಈ ಜೀವಾತ್ಮ ಗುರುವಿನ ಪಡೆದ ಜ್ಞಾನದ ಮೂಲಕ ವಿಷಯಾಂತರಗಳಲ್ಲಿ ಅಂದರೆ ಭಯ ಆಮಿಷಗಳಿಗೆ ಒಡ್ಡಾಗದೇನೆ ಪರಮಾತ್ಮನ ಕಡೆ ತನ್ನ ಧ್ಯಾನವನ್ನು ಹರಿಸಿ ಅವನ ಮೇಲೆ ಭಕ್ತಿಯನ್ನು ಮಾಡಿ ಅವನನ್ನು ಕರೆದು ಅಂದರೆ ಪರಮಾತ್ಮನನ್ನು ಕರೆದು ಪರಮಾತ್ಮನಿಗೆ ರಕ್ಷಿಸಲ್ಪಟ್ಟು ಅವನನ್ನೇ ಸೇರುತ್ತದೆ. ಇದೇ ಇದರ ಅರ್ಥ. ಸೊ ಇಲ್ಲಿ ನಾವು ನೋಡಿದ್ರೆ ಸೀತೆನ ಹೇಗೆ ಕಂಡಿದ್ದಾರೆ, ಸಾಂಕೇತಿಕ ರೂಪದಲ್ಲಿ ಆಗಿರು ಹೇಗೆ ತೋರಿಸಿದ್ದಾರೆ ಅಂದರೆ ಜೀವಾತ್ಮದ ರೂಪದಲ್ಲಿ ತೋರಿಸಿದ್ದಾರೆ. ಇದೇ ತರ ಹಂಸ ಸಂದೇಶದಲ್ಲೂ ತೋರಿಸ್ತಾರೆ. ಹಂಸ ಸಂದೇಶ ಅನ್ನೋದು ಒಂದು ಕಾಲ್ಪನಿಕ ಕಾವ್ಯ. ಹೇಗೆ ಕಾಳಿದಾಸ ಮೇಘ ಸಂದೇಶವನ್ನು ಬರೆದಿದ್ದಾನೋ ಅಲ್ಲಿ ಮೇಘಗಳು ಸಂದೇಶವನ್ನು ತಗೊಂಡು ಹೋಗುತ್ತೆ, ಇಲ್ಲೂ ಅದೇ ಥರ ಹಂಸ ಸಂದೇಶವನ್ನು ತಗೊಂಡು ಹೋಗುತ್ತೆ ಸೀತೆ. ನಾವಿವಾಗ ಸಂಕಲ್ಪ ಸೂರ್ಯೋದಯ ಶ್ಲೋಕದಲ್ಲಿ ಹನುಮತ್ ಸಮೇನ ಗುರುಣ ಅಂತ ನೋಡಿದ್ವಿ. ಹನುಮಂತ ಅಥವಾ ಅವನಿಗೆ ಸಮನಾದಂತಹ ಗುರುಗಳು ಅಂತ. ಹಂಸನ ಏನು ಬಳಸಿದ್ರು ಅಂತ ನೋಡಿದ್ರೆ, ಹಂಸಕ್ಕೊಂದು ಗುಣ ಇದೆ, ಏನು ವಿಚಕ್ಷಣ ಗುಣ ಇದೆ. ಏನು ವಿಚಕ್ಷಣ? ಅದು ಹಾಲು ಮತ್ತು ನೀರನ್ನ ಬೆರೆಸಿ ಕೊಟ್ಟಿದ್ರು ಅದನ್ನು ಬೇರ್ಪಡಿಸಿ ಹಾಲನ್ನು ಮಾತ್ರ ಸ್ವೀಕರಿಸುತ್ತೆ. ಅಂದರೆ ವಿಷಯಾಂತರಗಳು ಅಥವಾ ಲೌಕಿಕ ವಿಷಯಗಳು ಆಮಿಷಗಳು ಅದೆಲ್ಲ ಇದ್ರೂ ಪರಮಾತ್ಮನ ಒಂದು ಸ್ಮರಣೆ ಧ್ಯಾನ ಅದರ ಜೊತೆ ಏನಾದರೂ ಸೇರ್ಕೊಂಡಿದ್ರೆ ಬರೀ ಪರಮಾತ್ಮನ ಧ್ಯಾನವನ್ನು ಮಾತ್ರ ತಗೊಳ್ತಾರೆ. ಹಾಗಾಗಿ ಹಂಸಕ್ಕೆ ಆ ಒಂದು ಗುಣ ಇರೋದ್ರಿಂದನೇ ನಾವು ಈ ಸನ್ಯಾಸಿಗಳನ್ನ ಕೇಳಿರ್ಬೋದು, ಪರಮಹಂಸ ಪರಿವ್ರಜಾಕಾಚಾರ್ಯರು ಅಂತ ಕರಿತೀವಿ. ಅಂದರೆ ಪರಮಹಂಸರು ಅವರು ತಮ್ಮ ಧ್ಯಾನವನ್ನು ಯಾವಾಗಲೂ ಪರಮಾತ್ಮನ ಮೇಲೆ ಇಟ್ಟಿರ್ತಾರೆ ಹೊರತು ಮೆಟೀರಿಯಲಿಸ್ಟಿಕ್ ಆಗಿ ಲೌಕಿಕವಾಗಿ ಯಾವುದೇ ರೀತಿಯಾದ ಒಂದು ಆಸಕ್ತಿ ಇರೋದಿಲ್ಲ. ವೈರಾಗ್ಯ ಇರುತ್ತೆ ಲೌಕಿಕ ವಿಷಯಗಳಲ್ಲಿ, ಆದರೆ ಪರಮಾತ್ಮ ವಿಷಯದಲ್ಲಿ ಅವರು ಯಾವಾಗಲೂ ಆಸಕ್ತರು. ಅದನ್ನು ತೋರಿಸ್ಕೊಡುತ್ತೆ ಹಂಸ. ಹಾಗಾಗಿ ಹಂಸ ಸಂದೇಶದಲ್ಲೂ ಇದೇ ರೀತಿ ತೋರಿಸಿದ್ರು ಅಲ್ಲಿ ಹನುಮತ್ ಸಮಾನವಾಗಿರೋ ಹಂಸವನ್ನು ತಗೊಂಡಿದ್ದಾರೆ ಆಚಾರ್ಯರಾಗಿ. ಹನುಮಂತನೂ ಹಾಗೆ ನಮಗೆ ಗೊತ್ತಿದೆ. ಹನುಮಂತನಿಗೆ ರಾಮ ಸೀತೆಯರನ್ನು ಬಿಟ್ಟರೆ ಬೇರೆ ಲೌಕಿಕ ವಿಷಯಗಳಲ್ಲಿ ಅವನಿಗೆ ಯಾವ ಆಸಕ್ತಿನೂ ಇಲ್ಲ. ಇದನ್ನು ನಾವು ರಾಮನ ಪಟ್ಟಾಭಿಷೇಕದಲ್ಲಿ ನೋಡ್ತೀವಿ. ಪಟ್ಟಾಭಿಷೇಕದ ಸಮಯದಲ್ಲಿ ಇಂದ್ರ ಬರೋದಿಲ್ಲ, ಆದರೆ ಗಿಫ್ಟ್ ಕಳಿಸ್ಬಿಡ್ತಾನೆ. ನಾನು ಬರೋಕ್ಕಾಗೋದಿಲ್ಲ, ಗಿಫ್ಟ್ ತಗೋಬಿಡಿ ಅನ್ನೋ ಥರ ಕೆಲವರು ಮಾಡ್ತಾರಲ್ಲ, ಅವ್ರು ಬರೋದಿಲ್ಲ, ಹಾಗಾಗಿ ಗಿಫ್ಟ್ ಕಳಿಸ್ಬಿಡ್ತಾರೆ, ಕಾಸ್ಟ್ಲಿ ಗಿಫ್ಟ್. ಹಾಗೆ ಇಂದ್ರನು ಕಳಿಸ್ಬಿಡ್ತಾನೆ. ಇಂದ್ರ ಮುತ್ತಿನ ಹಾರವನ್ನು ಕಳಿಸಿದ್ದಾನೆ. ಮುತ್ತಿನ ಹಾರ ಬರುತ್ತೆ ರಾಮನ ಹತ್ರ, ರಾಮ ಅದನ್ನು ಸೀತೆ ಕೊಡ್ತಾನೆ. ಸೀತೆ ಅದನ್ನು ತಗೊಂಡು ಹನುಮಂತನ ಕೊಡ್ತಾಳೆ. ಹನುಮಂತ ಆ ಮುತ್ತಿನ ಹಾರವನ್ನು ಬಿಡಿಸಿ ನೋಡ್ತಾನೆ, ಅದರಲ್ಲಿ ಸೀತಾರಾಮರ ಸಾನ್ನಿಧ್ಯ ಇದೆಯಾ ಅಂತ. ಅವನಿಗೆ ಅದರಲ್ಲಿ ದರ್ಪ ಕಾಣಿಸುತ್ತಷ್ಟೇ, ಅದರಲ್ಲಿ ಸೀತಾರಾಮರ ಸಾನ್ನಿಧ್ಯ ಇಲ್ಲ. ಹಾಗಾಗಿ ಅದನ್ನು ಕೆದಿಸ್ಬಿಡ್ದ.
ನಾವು ಇದು ಗೊತ್ತಿರೋಷ್ಟು ಬೇಕು. ಹಾಗಾಗಿ ಹನುಮಂತನಿಗೆ ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ, ಅವನಿಗೆ ಸೀತಾರಾಮರೇ ಎಲ್ಲ. ಹಾಗೇ ಇರ್ತಕ್ಕಂತಹ ಹಂಸ ಸನ್ಯಾಸಿ ಅಂತ ಹಂಸವನ್ನು ತಗೊಂಡು ಸಂದೇಶವನ್ನು ಸೀತೆ ಕಳಿಸಿ ಅವಳಿಗೆ ವಿಶ್ವಾಸವನ್ನು ತರುವಂಥ ಒಂದು ಕಾವ್ಯ, ಕಾಲ್ಪನಿಕ ಕಾವ್ಯ. ಅದು ಹಂಸ ಸಂದೇಶದಲ್ಲಿ ಬಂದಿದೆ. ಇವಾಗ ಈ ಎರಡರಲ್ಲೂ ಸೀತೆಯನ್ನು ಜೀವಾತ್ಮದ ಥರನೇ ತೋರಿಸಿದಾರಲ್ಲ, ಹಾಗೆಯೇ ಒಂದು ಭಾವನೆನ ಸ್ವಾಮಿ ದೇಶಿಕನಿಗೆ ಅಂದರೆ ಇಲ್ಲ, ಇದು ಸಾಂಕೇತಿಕವಾಗಿ ತೋರಿಸಿರುವಂಥದ್ದು ಅಷ್ಟೇ. ಯಾಕೆ ಸ್ವಾಮಿ ದೇಶಿಕನವರೇನೆ ತಾಯ ಅಥವಾ ಸೀತೆನೇ ಪುರುಷಾಕಾರವಾಗಿ ಕೆಲಸ ಮಾಡ್ತಾಳೆ, ತನ್ನ ಕಾರ್ಯವನ್ನು ನಿರ್ವಹಿಸ್ತಾಳೆ ಅಂತ ಹೇಳ್ತಾರೆ. ಪುರುಷಾಕಾರ ಅಂತ ಏನು ಅಂದರೆ, ಇವಾಗ ಒಂದು ಕಂಪ್ನಿಗೆ ನಾವು ಹೋಗಬೇಕು ಇಂಟರ್ವ್ಯೂಗೆ, ಕೆಲಸಕ್ಕೆ, ಆದರೆ ಸಿ ವಿನೇ ಸೆಲೆಕ್ಟ್ ಆಗ್ತಾರಲ್ಲ, ಆವಾಗ ಒಂದು ಕಂಪ್ನಿಲಿ ಅಲ್ಲಿ ನಮಗೆ ಫ್ರೆಂಡೋ ರಿಲೇಟಿವೋ ಯಾರೋ ಇರ್ತಾರೆ, ಅವ್ರು ಇಂಟರ್ವ್ಯೂ ಪಾಸ್ ಮಾಡ್ಸೋಕ್ಕಾಗಲ್ಲ, ಆದರೆ ಒಂದು ಶಿಫಾರಸು ಮಾಡಿ ಸಿ ವಿನಾದರೂ ನೋಡಿ ಅಂತ ಕೊಡ್ತಾರೆ ಅಲ್ವಾ. ಈ ಥರ ಮಾಡ್ತಾರೆ, ಈ ಶಿಫಾರಸನ್ನು ಮಾಡುವಂಥದ್ದು, ಅದನ್ನೇ ಪುರುಷಾಕಾರ ಅಂತ. ಹೇಗೆ ಮಾಡೋಕ್ಕೆ ಸಾಧ್ಯ, ಏನಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತ ಕಾಪಾಡ್ತಾನೆ, ಡೆಫಿನೆಟ್ಲಿ ಕಾಪಾಡ್ತಾನೆ, ಅವನ ಗುಣ ಇದೆ. ಆದರೆ ಅವನಿಗೆ ಇನ್ನೊಂದು ಗುಣ ಇದೆ, ಅವನು ಬರೀ ಕಾಪಾಡೋದು ಮಾತ್ರ ಅಲ್ಲ, ಅವನು ಶಿಕ್ಷಿಸೋಕ್ಕೂ ಶಿಕ್ಷಿಸ್ತಾನೆ, ಅಂದರೆ ದಂಡನೆಯನ್ನು ಕೊಡ್ತಾನೆ. ಅಪ್ಪ ಅಮ್ಮ ಇದ್ದಾರೆ ಮನೆಯಲ್ಲಿ, ಅಲ್ಲಿ ತಾಯಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಪ್ರೀತಿಯನ್ನು ತೋರಿಸೋದು ಹೆಚ್ಚು ಅಲ್ವಾ. ತಂದೆ ಸ್ವಲ್ಪ ದಂಡಿಸಿ ಮಗುನ ಒಳ್ಳೆ ದಾರಿಗೆ ಬರಬೇಕು ಅಂತ ನೋಡ್ತಾರೆ. ಸೊ ಅದೇ ರೀತಿ ಇನ್ನೊಂದು ಭಗವಂತನಿಗೆ ಒಂದು ಕಣ್ಣಲ್ಲಿ ಸೂರ್ಯ, ಇನ್ನೊಂದು ಕಣ್ಣಲ್ಲಿ ಚಂದ್ರ. ಚಕ್ಷೋ ಸೂರ್ಯೋ ಅಜಾಯತ ಅಂತ. ಅವನಿಗೆ ಒಂದು ಕಣ್ಣು ಸೂರ್ಯ ಬೇರೆ ಇದೆ, ಬರೀ ಚಂದ್ರ ಅಲ್ಲ, ಬರೀ ಕೂಲ್ನೆಸ್ ಕೊಡೋ ಚಂದ್ರ ಅಲ್ಲ, ಹಾಟ್ ಆಗಿರೋ ಬಿಸಿಯನ್ನು ಅನಿಸೋ ತಪನವನ್ನು ಕೊಡುವಂತಹ ಸೂರ್ಯನೂ ಒಂದು ಕಣ್ಣಲ್ಲಿದ್ದಾನೆ. ಹಾಗಾಗಿ ಅವನ ಹತ್ರ ನಮ್ಮಂಥವ್ರು ಹೋದರೆ ಪಾಪ ಕರ್ಮವನ್ನು ನೋಡಿ ಮಗನಿಂದ ದಂಡನೆ ಕೊಡ್ತೀನಿ ನಿನಗೆ ಅಂದ್ಬಿಡ್ತಾನೆ. ಎಲ್ಲಿ ನಾವು ನಮ್ಮನ್ನು ಕಾಪಾಡೋದೇ ಇಲ್ಲಿ, ನಾವು ದಂಡನೆ ಮುಗಿಸ್ಕೊಂಡು ಬಾಂಡ್ಬಿಡ್ತಾನೆ. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟು ಈ ಮನೇಲಿ ಜಗಳ ಆದ್ರೂ ಅಪ್ಪನ ಹತ್ರ ಡೈರೆಕ್ಟಾಗಿ ಹೋಗ, ಅಮ್ಮನ ಹತ್ರ ಹೋಗ್ತೀವಿ. ಅಮ್ಮ ಹೋಗಿ ಅಪ್ಪನ ಹತ್ರ ನೋಡಿ ಮಗ ಬಂದಿದ್ದಾನೆ, ಸುಮ್ಮನೆ ಮತ್ತೆ ಬೈದು ಓಡಿಸ್ಬಿಟ್ಬಿಡ್ತೀವಿ, ಚಿಕ್ಕ ಹುಡುಗ ತಪ್ಪು ಮಾಡಿದ್ದಾನೆ, ಪರವಾಗಿಲ್ಲ ಒಳಗೆ ಬಿಡಿ ಅಂತ ಹೇಳ್ತಾರೆ ಅಲ್ವಾ. ಅದೇ ಥರ ಇಲ್ಲೂ ಸೀತೆ ಅಥವಾ ತಾಯ ಅಕ್ಕರೆಯಲ್ಲಿ ವಾಲಭ್ಯವನ್ನು, ಇಕ್ಕರೆಯಲ್ಲಿ ವಾತ್ಸಲ್ಯವನ್ನು ಅಂತ ತೋರಿಸ್ತಾರೆ ಸ್ವಾಮಿ ದೇಶಿಕನವರು. ಅಂದರೆ ಗಂಡನ ಬಳಿ ವಾಲಭ್ಯ, ವಲ್ಲವರಿಗೆ ತೋರಿಸುವಂಥ ಒಂದು ಪ್ರೀತಿ, ಅಂದರೆ ರೊಮ್ಯಾಂಟಿಕ್ ಲವ್, ಅದನ್ನು ತೋರಿಸಿ ಗಂಡನ ವಶಪಡಿಸ್ಕೊಂಡಿದ್ದಾನೆ. ಹಾಗಾಗಿ ಹೆಂಡತಿ ಹೇಳಿದ್ರೆ ಗಂಡ ಆ ಮಾತು ಕೇಳ್ತಾನೆ. ಮಗು ವಿಷಯದಲ್ಲಿ ಮಗನ ಬಿಟ್ಬಿಡಿ, ಒಂದ್ಸರಿ ತಪ್ಪು ಮಾಡಿದ್ದಾನೆ ಕ್ಷಮಿಸ್ಬಿಡ್ರಿ ಅಂತ ಕೇಳ್ಕೊಳ್ತಾರ. ಇವನು ಹೇಳಿದ್ರೆ ಕೇಳ್ತಾನೆ, ಮಗ ಹೇಳಿದ್ರೆ ಕೇಳೋದಿಲ್ಲ ಅಪ್ಪ ಅಲ್ವಾ. ಆ ಥರ ಅದು ವಾಲಭ್ಯವನ್ನು ಆ ಕಡೆಯೇ ಮಾಡಿದ್ದಾರೆ. ಇನ್ನು ಈ ಕಡೆ ನಮ್ಮ ಕಡೆ ವಾತ್ಸಲ್ಯ ಇದೆ. ಅವರಿಗೆ ವಾತ್ಸಲ್ಯ ಅಂದ್ರೆ ಏನು, ವತ್ಸ ಅನ್ನೋ ಶಬ್ದದಿಂದ ಬರುತ್ತಿದ್ದು. ವತ್ಸ ಅಂದರೆ ಮಗು ಅಥವಾ ಮಗ ಅನ್ನೋ ಥರ. ಬಟ್ ಸ್ಪೆಸಿಫಿಕಲಿ ನೋಡೋದಾಗಿದ್ರೆ ವತ್ಸ ಅಂದರೆ ಕರು ಅಂತ, ಹಸುವಿನ ಕರುವಿಗೆ ವತ್ಸ ಅಂತ. ಈ ಕರು ಹುಟ್ಟಿದಾಗ ಅದು ಮಲಮೂತ್ರದಿಂದ ತುಂಬಿಕೊಂಡಿರುತ್ತೆ. ಯಾಕೆಂದರೆ ಹಸುವಿಂದ ಆಚೆ ಬಂದಾಗ ಸಹಜವಾಗಿ ಮಲಮೂತ್ರಗಳನ್ನು ತುಂಬಿಕೊಂಡು ಬಂದಿರುತ್ತೆ, ಅದು ಚರ್ಮದಲ್ಲ ಮಲಮೂತ್ರ ಆಗಿರುತ್ತೆ. ಸಾಮಾನ್ಯವಾಗಿ ಅದರ ಮಲಮೂತ್ರವನ್ನು ಹಸುಗಳು ಮುಟ್ಟೋದೇ ಇಲ್ಲ, ಸ್ವಲ್ಪ ದೂರನೇ ಇರ್ತವೆ. ಆದರೆ ಈ ಕರು ಹುಟ್ಟಿದಾಗ ಆ ಕರುವಿನ ಮೇಲೆ ಇರುವ ಮಲಮೂತ್ರಗಳನ್ನು ಅದು ನೆಕ್ಕುತ್ತೆ, ನೆಕ್ಕಿ ಅದನ್ನು ಕ್ಲೀನ್ ಮಾಡುತ್ತೆ, ಶುಚಿ ಮಾಡಿ ಅದಕ್ಕೆ ಈಸಿ ಆಗೋ ಥರ, ಆ ಕರು ಈಸಿ ಆಗೋ ಥರ ಮಾಡುತ್ತೆ ಅಲ್ಲ. ನಾರ್ಮಲ್ ಸಮಯದಲ್ಲಿ ಸಾಮಾನ್ಯವಾಗಿ ಹಸು ಸಗಣಿ ಮೂತ್ರಗಳನ್ನು ಮುಟ್ಟದೇ ಇಲ್ವಲ್ಲ, ಅದು ದೂರ ಸಗಣಿ ಹಾಕಿರೋದ್ರಿಂದ ದೂರ ಹೋಗುತ್ತಲ್ಲ ಅಂತ ಅಂದ್ಕೊಂಡ್ರು, ಇಲ್ಲಿ ಕರು ಆದಮೇಲೆ ಆ ಕರುವಿನ ಮೇಲೂ ಇರುವಂತಹ ಈ ಅವಗುಣಗಳು, ಅಂದರೆ ಈ ಮಲಮೂತ್ರಗಳನ್ನ ಅದು ನೆಕ್ಕಿ ನೆಕ್ಕಿ ಆಸಿಫ್ ಅದು ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ, ಅದು ಗುಣ ಅನ್ನೋ ರೀತಿಯಲ್ಲಿ ಆ ಥರ ಅದನ್ನು ನೆಕ್ಕಿ ಅದನ್ನು ಸರಿ ಮಾಡುತ್ತಲ್ಲ, ಅದಕ್ಕೆ ವಾತ್ಸಲ್ಯ ಅಂತ ಹೆಸರು. ಅಂದರೆ ನಮ್ಮಲ್ಲಿರೋ ದುರ್ಗುಣಗಳು ಅಥವಾ ಪಾಪಗಳನ್ನು ನೋಡಿಯೂ ಸಹ ಅದನ್ನ ಅವಗುಣ ಅಂತ ಕನ್ಸಿಡರ್ ಮಾಡಿದೆ, ಅದೇ ಗುಣಗಳು ಇವನಿಗೆ ಹಾಗಾಗಿ ಪ್ರಯತ್ನ ಪಟ್ಟು ಸ್ವಪ್ರಯತ್ನದಿಂದ ಭಗವಂತನ ಪಡೆಯೋಕ್ಕಾಗೋದಿಲ್ಲ, ಏಕೆಂದರೆ ಇವನಿಗೆ ಅಷ್ಟು ಅವಗುಣಗಳಿದೆ, ಅಷ್ಟು ಪಾಪಕರಗಳನ್ನು ಮಾಡಿದ್ದಾನೆ ಇವನು ಅಂತ ಹೇಳಿ ಇವನ್ನ ಹಾಗಾದರೆ ನಾನೇ ಕಾಪಾಡಬೇಕು
ಇವನು ರಕ್ಷಿಸಲ್ಪಡೋದಕ್ಕೆ ಯೋಗ್ಯನಾದವನು, ಅರ್ಹನಾದವನು, ಬೇರೆ ಏನೂ ಮಾಡೋಕ್ಕಾಗದೇ ಇರೋವನು ಅಂತ ಹೇಳಿ ಆ ಒಂದು ಅವಗುಣಗಳನ್ನೇ ಗುಣವಾಗಿ ಸ್ವೀಕರಿಸಿ ನಮ್ಮನ್ನ ರಕ್ಷಿಸ್ತಾಳೆ, ಶಿಫಾರಸ್ ಮಾಡ್ತಾಳೆ ಭಗವಂತನ ಹತ್ರ, ಕರ್ಕೊಳ್ಳಿ ಮಗನ್ನ ಅಂತ. ಅದನ್ನ ವಾತ್ಸಲ್ಯ ಅಂತಾರೆ. ಕೆಲವು ಉದಾಹರಣೆಗಳನ್ನ ನಾವು ನೋಡೋಣ. ಸ್ವಾಮಿ ದೇಶಿಕನವರು ರಘುವೀರ ಗದ್ಯಂ ಅಥವಾ ಮಹಾವೀರ ವೈಭವಂ ಅನ್ನೋ ಒಂದು ಗದ್ಯದಲ್ಲಿ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ, ಜಯತ್ಯಾಶ್ರದ ಸಂತ್ರಾಸ ಧ್ವಾಂತ ವಿಧ್ವಂಸನೋದಯ ಪ್ರಭಾವ ಸೀತೆಯಾ ದೇವಿಯ ಪರಮ ವ್ಯೋಮ ಭಾಸ್ಕರ ಅಂತ. ಅಂದ್ರೆ ಜಯ ಜಯ ಯಾರಿಗೆ? ರಾಮನಿಗೆ ಜಯ ಜಯ. ಇದು ರಘುವೀರ ವೈಭವ ಅಂದಮೇಲೆ ರಾಮನಿಗೆ ಜಯ ಜಯ, ಕರೆಕ್ಟ್, ನಿಜ. ಆದರೆ ಎಂತಹ ರಾಮ ಅದನ್ನು ನೋಡ್ಬೇಕು. ಅವನು ಜಯತಿ, ಅವನಿಗೆ ಜಯ ಜಯ, ಆಶ್ರಿತರಿಗೆ ಅವನು ಹೆಲ್ಪ್ ಮಾಡ್ತಾನೆ ಅಥವಾ ಕಾಪಾಡ್ತಾನೆ. ಎಂತಹ ಆಶ್ರಿತರು? ಯಾರು ಆಶ್ರಯ ಪಡಿತಾರೆ ಅಂದರೆ ಸಂತ್ರಾಸ, ಯಾರು ಡಿಸ್ಟ್ರೆಸ್ ಅಲ್ಲಿರ್ತಾರೆ, ದೀನರಾಗಿರ್ತಾರೆ, ಅಂಥವರು ಇವನಿಗೆ ಆಶ್ರಯವನ್ನು ಪಡಿತಾರೆ. ಅಂಥವ್ರಿಗೆ ಇವನು ಏನು ಮಾಡ್ತಾನೆ ಅಂದರೆ ವಿಧ್ವಂಸನ, ಅಂಥವ್ರನ್ನ ವಿಧ್ವಂಸನ ಮಾಡ್ತಾ ಇಲ್ಲ, ಅಂಥವರಲ್ಲಿ ಇರೋ ಧ್ವಾಂತ ಅಂದರೆ ಡಾರ್ಕ್ನೆಸ್, ಅಂಧಕಾರವನ್ನ ವಿಧ್ವಂಸನ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದರೆ ಹೇಗೆ ಸೂರ್ಯ ಅಂಧಕಾರವನ್ನು ಹೋಗಲಾಡಿಸುತ್ತೆ, ಹೇಗೆ ಹೋಗಲಾಡಿಸುತ್ತೆ? ಉದಯಿಸಿ, ಅದು ಹುಟ್ಟಿದ್ರೆ, ಸೂರ್ಯ ಹುಟ್ಟಿದ್ರೇನೆ, ಉದಯಿಸಿದ್ರೇನೆ ಅಂಧಕಾರ ಹೊಟ್ಟೋಗುತ್ತೆ, ಇರಲು ಕಳೆದು ಬಿಡುತ್ತೆ ಅಲ್ವಾ? ಹಾಗೆ ಇವನು ಕಾಪಾಡ್ತೀನಿ ಅಂತ ಹೇಳಿ ಅವನು ರಕ್ಷಣೆಯನ್ನು ಕೊಟ್ಟರೆ, ಅಭಯವನ್ನು ಕೊಟ್ಟರೆ ಇಂಥವರಿಗೆ, ದೀನರಾಗಿ ನೀನೇ ಗತಿಯಿಂದ ಬಂದಂತಹ ಆಶ್ರಿತರಿಗೆ ಅವನು ಅಭಯವನ್ನು ಕೊಟ್ಟರೆ ಅದೇ ಉದಯ, ಅಲ್ಲಿ ഇരുಳು ಮುಗಿದೋಯ್ತು, ಧ್ವಾಂತ ವಿಧ್ವಂಸನ ಆಗೋಯ್ತು ಅಂತ. ಹೇಗೆ ಇವನಿಗೆ ಇದೆಲ್ಲ ಮಾಡೋಕ್ಕಾಗುತ್ತೆ ಅಂದರೆ ಅವನಿಗೆ ಪ್ರಭೆ ಇದೆ. ಈ ಪ್ರಭೆಗೆ ಏನು ಕಾರಣ ಅಂತ ನೋಡಿದ್ರೆ ಸೀತೆಯಿಂದ ಇವನಿಗೆ ಒಂದು ಪ್ರಭೆ ಬಂದಿದೆ. ಏನು ಪ್ರಭೆ? ಈ ದೀನರನ್ನ, ಆಶ್ರಿತರನ್ನ ಕಾಪಾಡುವಂತಹ ಒಂದು ಗುಣ, ಅದು ಇವನಿಗೆ ಬಂದಿದೆ. ಇವಾಗ ಇನ್ನು ನೋಡೋದು ಬರ ಪುರುಷಾಕಾರ ಅಂತ. ತಾಯಿ ಈ ಕಡೆ ವಾತ್ಸಲ್ಯವನ್ನು ತೋರಿಸಿ ಗಂಡನಲ್ಲಿ ವಾಲಭ್ಯವನ್ನು ತೋರಿಸ್ತಾ ಇರೋದ್ರಿಂದ ಅವಳು ಈ ಮಕ್ಕಳನ್ನ ಕರ್ಕೊಂಡೋಗಿ ಪರಮಾತ್ಮದಲ್ಲಿ ಬಿಟ್ಟು ಪರಮಾತ್ಮ ರಕ್ಷಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಸೀತೆಯಿಂದ ಇವರಿಗೆ ಈ ಪ್ರಭೆ ಬಂದಿದೆ ಅಲ್ವೇ? ಸೊ ಅಂತಹ ಸೂರ್ಯ, ಸೀತೆಯಿಂದ ಪ್ರಭೆ ಸಿಕ್ಕಿರುವಂತಹ ಪರಮವ್ಯೋಮ ಭಾಸ್ಕರ, ಬರೀ ಭಾಸ್ಕರ ಅಲ್ಲ, ಬರೀ ಭಾಸ್ಕರ ಅಂದ್ರೆ ಸೂರ್ಯ, ಅದೇ ಪರಮವ್ಯೋಮ ಭಾಸ್ಕರ, ವ್ಯೋಮ ಅಂದ್ರೆ ಆಕಾಶ, ಪರಮವ್ಯೋಮ ಅಂದ್ರೆ ವೈಕುಂಠ ಅಂತ. ಅದಕ್ಕೆ ಇನ್ನೊಂದು ಎಡೆ ಇಲ್ಲ, ಅದಕ್ಕಿಂತ ಮೇಲೆ ಇನ್ನೊಂದಿಲ್ಲ. ಅಂತಹ ಪರಮವ್ಯೋಮ ವೈಕುಂಠದಲ್ಲಿ ಇದ್ದು ಜ್ವಲಿಸುವಂತಹ, ವೈಕುಂಠಕ್ಕೆ ಬಹಳಷ್ಟು ಹೆಸರಿದೆ, ಅಯೋಧ್ಯೆ, ಅಪರಾಜಿತೆ ಅಂತ ಹೆಸರಿದೆ. ಆತ ಅಯೋಧ್ಯೆಯಲ್ಲಿ ಪರಮ ವ್ಯೋಮದಲ್ಲಿ ಇರುವಂತಹ ಭಾಸ್ಕರನೇ ನಿನಗೆ ಜಯ ಜಯ. ಏನಕ್ಕೆ ಜಯ ಜಯ? ಏನಕ್ಕೆ ಅಂದ್ರೆ ನೀನು ಸೀತೆಯ ಕಾರಣದಿಂದ, ನಿನ್ನ ಪ್ರಭೆಯಿಂದ ದ್ವಾಂತ ವಿಧ್ವಂಸನ ಮಾಡಿ ದೀನರಾದ ಆಶ್ರಿತರನ್ನು ರಕ್ಷಿಸುತ್ತೀಯೇ, ನಿನಗೆ ಜಯ ಜಯ ಅಂತ ಹೇಳ್ತಾರೆ. ಇಲ್ಲೂ ನಾವು ಸೀತೆಯ ಉಲ್ಲೇಖವನ್ನು ನೋಡಬಹುದು. ವಾತ್ಸಲ್ಯಕ್ಕೆ ಇನ್ನೂ ಬಹಳಷ್ಟು ಎಕ್ಸಾಂಪಲ್ಸ್, ಉದಾಹರಣೆ ನೋಡಬಹುದು. ನಾವು ರಘುವೀರ ಗದ್ಯಮಲ್ಲೇ ಅಯೋಧ್ಯಾಕಾಂಡದಲ್ಲಿ ಒಂದು ಸನ್ನಿವೇಶ, ಆದರೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಫ್ಲಾಶ್ ಬ್ಯಾಕಲ್ಲಿ ಬರುತ್ತೆ. ಸುಂದರಕಾಂಡದಲ್ಲಿ ಹನುಮಂತನಿಗೆ ಆ ಸ್ಟೋರಿಯನ್ನ, ಆ ಕಥೆಯನ್ನ ಸೀತೆ ಹೇಳ್ತಾ ಇದ್ದಾರೆ. ಆದರೆ ನಡೆದಿದ್ದು ಅಯೋಧ್ಯಾಕಾಂಡದಲ್ಲಿ. ಏನದು? ಸ್ವಾಮಿ ದೇಶಿಕರು ಹೇಳ್ತಾರೆ, ಪಿಹಿತ ರುಚಿ ವಿಹಿತ ದುರಿತ ವಲ ಮಥನ ತನಯ ಬಲಿ ಭುಗನುವತಿ ಸರಭಸ ಶಯನ ತೃಣ ಶಕಲ ಪರಿಪತನ ಭಯ ಚಕಿತ ಸಕಲ ಸುರಮುನಿವರ ಬಹುಮತ ಮಹಾಸ್ತ್ರ ಸಾಮರ್ಥ್ಯ ದ್ರುಹಿನ ಹರ ಬಲಮಥನ ದುರಾರಕ್ಷ ಶರಲಕ್ಷ. ಇದು ಕಾಕಾಸುರ ವೃತ್ತಾಂತವನ್ನು ತೋರಿಸುತ್ತೆ. ನಮಗೆ ಗೊತ್ತೇ ಇದೆ ಸ್ಟೋರಿ, ಕಥೆ, ಹಾಗಾಗಿ ಲಘುವಾಗಿ ಹೇಳ್ತೀನಿ. ಒಂದು ಕಾಕಾಸುರ, ಇಂದ್ರನ ಮಗ. ಅವನು ವನದಲ್ಲಿ ಕೂತಿರ್ತಕ್ಕಂತಹ ಸೀತೆಯ ಮಡಿಲಲ್ಲಿ ಮಲಗಿದ್ದಾನೆ ರಾಮ.
ಅಂಥ ಸಂದರ್ಭದಲ್ಲಿ ಕಾಗೆ ಹೋಗಿ ತಾಯಾರಿನ ಎದೆಯನ್ನು ಕುಕ್ಕು ಹೊಡುತ್ತೆ. ತಾಯಿ ಎಷ್ಟೇ ಆದರೂ ಮೃದು ಸ್ವಭಾವದವರು, ಅವಳಿಗೆ ಕಂಪನ ಆಗ್ತದೆ, ತಡ್ಕೊಳಕ್ಕಾಗ ನಡಿಬಿಡ್ತಾರೆ ತಾಯಿ. ಶ್ರೀರಾಮನಿಗೆ ಎಚ್ಚರ ಆಗಿಬಿಡುತ್ತೆ. ರಾಮ ಇದು ನೋಡ್ತಾನೆ, ಮರದ ಮೇಲೆ ಒಂದು ಕಾಗೆ ಬಾಯಲ್ಲಿ ರಕ್ತ, ಸೀತೆಯ ಎದೆ ಮೇಲಿಂದ ರಕ್ತ ಇದೆ. ವಾಲ್ಮೀಕಿ ಹೇಳೋ ಥರ ರಾಮ ಇಂಗಿತಜ್ಞ, ಅವನು ಗೊತ್ತಾಗ್ಬೋದು ಏನು ನಡೆದಿದೆ ಅಂತ. ತಕ್ಷಣ ಹುಲ್ಲು ತಗೋತಾನೆ, ಪಕ್ಕದಲ್ಲಿ ಇರುವಂಥ ಹುಲ್ಲನ್ನ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಕಾಗೆ ಮೇಲೆ ಬಿಟ್ಬಿಡ್ತಾನೆ. ಈ ಕಾಗೆ ಈ ಲೋಕಾನ್ ಪರಿಕ್ರಮ್ಯ ಅಂತ ಹೇಳಿ 3 ಲೋಕಗಳನ್ನು ಸುತ್ತಿ ಬರುತ್ತೆ. ಮೊದಲು ಇಂದ್ರನ ಹತ್ರ ಹೋಗುತ್ತೆ. ಇಂದ್ರ, ಅಪ್ಪ ನನ್ನ ಪ್ರೊಟೆಕ್ಟ್ ಮಾಡು, ನನ್ನ ರಕ್ಷಿಸು, ನನ್ನ ಕಾಪಾಡು. ಇಂದ್ರ ಹೇಳ್ತಾನೆ, ಅಪ್ಪ ಬರ್ತಾರೆ ಇಂದ್ರ ರಾಮಬಾಣ, ಅದಕ್ಕೆ ಎಡೆ ಇಲ್ಲ, ಅದಕ್ಕೆ ಸಾಟಿ ಇಲ್ಲ, ಅದನ್ನ ತಡೆಯೋಕ್ಕಾಗೋದಿಲ್ಲ. ಹಾಗಾಗಿ ನನ್ನ ನೀನು ಸಿಲುಕಿಸ್ಬೇಡ, ನಿನ್ನ ಬುಡುಕಿರೋದನ್ನು ನನ್ನ ಬುಡುಕು ತಂದುಬಿಡ್ಬೇಡ ಅಂತೇಳಿ ಕಳಿಸ್ಬಿಡ್ತಾನೆ. ನಂತರ ಪರಮೇಶ್ವರನ ಹತ್ರ ಹೋಗ್ತಾನೆ, ಬ್ರಹ್ಮನ ಹತ್ರ ಹೋಗ್ತಾನೆ. ಎಲ್ಲರೂ ರಾಮ ಬಾಣವನ್ನು ಅದನ್ನು ವ್ಯರ್ಥ ಮಾಡೋಕ್ಕಾಗೋದಿಲ್ಲಪ್ಪ, ಅದು ಬಿಟ್ಟಾಗಿದೆ ಅಂದರೆ ಅದು ತನ್ನ ಕೆಲಸ ಮುಗಿಸುತ್ತೆ. ನೀನು ಹೊಟ್ಟೋಗಿಲ್ಲ, ನೀನು ತಪ್ಪಿತಸ್ಥ. ಸರಿ, ಬೇರೆ ಗತಿ ಇಲ್ಲದೆ ಎಲ್ಲ ಲೋಕಗಳನ್ನು ಮಾಡೋದು ಕೊನೆಗೆ ರಾಮನ ಪಾದಗಳ ಹತ್ರ ಬಂದುಬಿಡ್ತಾನೆ. ಆದರೆ ದುರಹಂಕಾರ ನೋಡಿ, ಆ ಕಾಕಾಸುರ ಬಿದ್ದಾಗ್ಲೂ ರಾಮನ ಕಾಲಿನ ಹತ್ರ ಅದರ ಕಾಲನ್ನು ಮಾಡ್ಕೊಂಡು ಬಿಡುತ್ತದೆ ಕಾಗೆ. ತಾಯಿ ನೋಡ್ತಾಳೆ, ಸೀತೆ ಹಿಂಗೆ ಬಿಟ್ಟರೆ ಈ ಕಾಗೆಗೆ ಪ್ರಾಣಕ್ಕೆ ಸಂಚು ಬಂದ್ಬಿಡುತ್ತೆ, ಪ್ರಾಣ ಕಳ್ಕೊಂಡ್ಬಿಡುತ್ತೆ ಈ ಕಾಗೆ ಅಂತ ಹೇಳಿ ತನಗೇ ಅಪಕಾರವನ್ನು ಮಾಡಿದ್ರು, ಅವಗುಣಗಳಿದ್ರು ಆ ಕಾಗೆಯ ತಲೆಯನ್ನು ತಿರುಗಿಸಿ ರಾಮನ ಪಾದದಲ್ಲಿಟ್ಟು ಅದರ ಪ್ರಾಣವನ್ನು ಕಾಪಾಡ್ತಾಳೆ. ಅದನ್ನು ಇಲ್ಲಿ ತೋರಿಸ್ತಾರೆ. ಇದೇ ತರಹ ಇನ್ನೊಂದು ಸನ್ನಿವೇಶ ಅಭಯ ಪ್ರದಾನ ಸಾರದಲ್ಲೂ ಸ್ವಾಮಿ ದೇಶಿಕನವರು ತೋರಿಸ್ಕೊಡ್ತಾರೆ. ಅಲ್ಲಿ ಒಂದು ಸಂದರ್ಭದಲ್ಲಿ ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳಿರೋ ಒಂದು ಜನಕನ ಮಾತು. ರಾಮ ಸೀತೆಯರ ಮದುವೆ ಪಾಣಿಗ್ರಹಣ ಸಮಯ, ಪಾಣಿಗ್ರಹಣ ಅಂತ ಕೈಯಲ್ಲಿ ಕೈ ಹಿಡಿಯೋದು. ಅಂಥ ಸಮಯದಲ್ಲಿ ಕೈಯನ್ನು ಕೊಟ್ಟು ಜನಕ ಹೇಳ್ತಾರೆ, ಇಯಂ ಸೀತಾ ಮಮ ಸುತ ಸಹಧರ್ಮ ಚರೀತವ. ರಾಮ, ಇಗೋ ಇವಳು ಸೀತೆ ನನ್ನ ಮಗಳು, ಸಹಧರ್ಮ ಚಾರಿಣಿ. ಅಂದರೆ ನೀನು ಧರ್ಮ ಮಾರ್ಗದಲ್ಲಿ ನಡೀಬೇಕಾದ್ರೆ ನಿನ್ನ ಜೊತೆ ನಡೆದು ಧರ್ಮವನ್ನು ಪಾಲಿಸ್ತಾಳೆ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಇನ್ನೂ ಅರ್ಥ ತಗೋಬಹುದು. ಸಹಧರ್ಮ ಚರಿತವ ಅಂದರೆ ಗಂಡ ಧರ್ಮದಲ್ಲಿ ನಡಿಬೇಕು, ಹೆಂಡತಿ ಅದಕ್ಕೆ ಪೂರಕವಾಗಿ ಇರಬೇಕು, ಸಹಕಾರಿಯಾಗಿರಬೇಕು. ನಿಜ, ಕೆಲವೊಮ್ಮೆ ಗಂಡ ಧರ್ಮವನ್ನು ಸರಿಯಾಗಿ ಮಾಡದೇ ಇದ್ದರೆ ಹೆಂಡತಿ ಗಂಡನ್ನ ಧರ್ಮದ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರೇರೇಪಿಸಬೇಕು. ಅದನ್ನ ಮಾಡ್ತಾಳೆ. ಇವಳೇ ಮುಂದೆ ನಿಂತು ನಿನ್ನ ಮೋಟಿವೇಟ್ ಮಾಡಿ, ಪ್ರೇರೇಪಣೆ ಮಾಡಿ ಧರ್ಮವನ್ನು ಪಾಲಿಸುವ ಥರ ಮಾಡ್ತಾಳೆ. ಇಲ್ಲಿ ಧರ್ಮ ಅಂದರೆ ಯಾವುದು ಬೇಕಾದ್ರೂ ತಗೋಬೋದು, ಆದರೆ ಸ್ಪೆಸಿಫಿಕ್ ಆಗಿ ನಾವು ನೋಡ್ತಾ ಇರೋದಿಲ್ಲಿ ಜಯತ್ಯಾಶ ಸಂತ್ರಾಸ ದ್ವಾಂತ ವಿಧ್ವಂಸನೋದಯ ಅಂತ ನೋಡಿದ್ವಲ್ಲ, ಆಶ್ರಿತರಿಗೆ, ದೀನರಾದ ಆಶ್ರಿತರನ್ನ ಕಾಪಾಡೋದೇ ಅವನ ಧರ್ಮ. ಶರಣಾಗತ ರಕ್ಷಕ ಅವನು ಅಲ್ವಾ? ಸೊ ಈ ಶರಣಾಗತ ರಕ್ಷಕನ ಧರ್ಮ ಅವ್ರನ್ನ ಕಾಪಾಡೋದು, ಶರಣ ಅಂತ ಬಂದವ್ರನ್ನ ಕಾಪಾಡೋದು. ಅದರಲ್ಲಿ ಇವಳು ಮುಂದೆ ನಿಂತು ಅದನ್ನು ನಡೆಸ್ಕೊಡ್ತಾಳೆ ಅಂತ. ಅದಕ್ಕೆ ತಕ್ಕನಾಗಿ ನಾವು ನೋಡಿದ್ರೆ ಲಂಕೆಗೆ ಮೊದಲು ಹೋಗಿದ್ದು ರಾಮ ಅಲ್ಲ, ಸೀತೆ. ಏನಕ್ಕಪ್ಪ ಹೋದ್ಲು ಅಂದ್ರೆ ಅಲ್ಲಿರೋ ರಾಕ್ಷಸರನ್ನು ತಿದ್ದಿ ತೀಡಿ ಅವರನ್ನು ಶರಣಾಗತರನ್ನಾಗ ಮಾಡಿ ಅವ್ರನ್ನೂ ಕಾಪಾಡಬೇಕು ಅಂತ. ರಾಮನಿಂದ ಮುಂಚೆ ಹೋಗಿದ್ದಾಳೆ, ರಾಕ್ಷಸರನ್ನು ಕಾಪಾಡಬೇಕು ಅಂತ ಹೇಳಿ. ಅದು ನಮಗೆ ಗೊತ್ತಾಗುತ್ತಿದೆ. ಇನ್ನೊಂದು ವಾಕ್ಯ ಬರುತ್ತೆ ಅಭಯ ಪ್ರದಾಸಾರದಲ್ಲಿ, ಮಿತ್ರಂ ಔಪಾಯಿಕಂ ಕರ್ತುಂ ರಾಮಸ್ಥಾನಂ ಪರೀಪ್ಸತ ವದಾಂಚಾನಿಚ್ಚದಾ ಘೋರಂ ತ್ವಯಾಸೌ ಪುರುಷರ್ಷಭ. ಅಂದ್ರೆ ರಾಮನ ಹತ್ರ ಒಂದು ದರ್ಬೆಯನ್ನು ಮುಂದಕ್ಕೆ ಇಟ್ಕೊಂಡು ಸೀತೆ ಮಾತಾಡ್ತಾ ಇದ್ದಾರೆ. ಸೀತೆ ರಾಮನಿಗೆ ಹೇಳ್ತಾ ಇದ್ದಾಳೆ, ನೋಡಪ್ಪ ಪುರುಷರ್ಷಭ ರಾಜ, ನೀನು ಮಿತ್ರತ್ವವನ್ನು ಬೆಳೆಸು ರಾಮನ ಜೊತೆ. ಶರಣಾಗತಿ ಮಾಡೋದು ಹೇಳ್ತಲ್ಲ, ಎಷ್ಟೇ ಆಗಲಿ ಒಂದು ದರ್ಪ ಇದೆ ರಾಮನಿಗೆ ಅಲ್ವಾ? ಶರಣಾಗತಿ ಮಾಡೋ ಕಾಲುಗಳು ಅಂದ್ರೆ ಬಿಡೋದಿಲ್ಲ ಅವನು. ಅದನ್ನು ಹೇಳ್ತಾ ಇಲ್ಲ, ನೀನು ಮಿತ್ರತ್ವವನ್ನು ಬೆಳೆಸು ರಾಮನ ಜೊತೆ. ನನ್ನನ್ನು ಒಪ್ಪಿಸ್ಬಿಡು, ನನ್ನನ್ನು ಒಪ್ಪಿಸಿ ನೀನು ಮಿತ್ರತ್ವ ಬೆಳೆಸ್ಕೊಂಡ್ಬಿಟ್ರೆ ನೀನು ಚೆನ್ನಾಗಿ ಬಾಳಿ ಬರ್ತೀಯ, ಇಲ್ಲಾಂದ್ರೆ ಪ್ರಾಣ ಕಳ್ಕೊತೀಯ.
ಅಂತ ಉಪದೇಶ ಮಾಡ್ತಾಳೆ. ರಾವಣನಿಗೆ ಇದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಅವಳು, ಏಕೆಂದರೆ ರಾವಣ ಅಪಕಾರವನ್ನು ಮಾಡಿದ್ದಾನೆ. ಆದರೂ ತಾಯಿಯ ವಾತ್ಸಲ್ಯ ಮತ್ತೆ ವಾತ್ಸಲ್ಯವನ್ನು ತೋರಿಸ್ತಾರೆ ಇಲ್ಲಿ ಸ್ವಾಮಿ ದೇಶಿಕನವರು. ಇನ್ನೊಂದು ಸನ್ನಿವೇಶ ಇದೆ. ಆದರೆ ರಾಮ ಬಂದು ಇವಾಗ ರಾವಣನ ಗೆದ್ದಾಗಿದೆ, ಆ ವಿಷಯನು ಸೀತೆಗೆ ತಿಳಿದಾಗಿದೆ. ಹನುಮಂತ ಇವಾಗ ಬರ್ತಾನೆ ಅಶೋಕವನಕ್ಕೆ. ಬಂದು ಆ ರಾಕ್ಷಸರನ್ನು ನೋಡಿ, ಇವರಿಗೆಲ್ಲ ತಕ್ಕ ಪಾಠ ಕಳಿಸ್ತೀನಿ, ಇವರನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಸೀತೆ ಹೇಳ್ತಾನೆ, ಪಾಪಾನಾಂಬ ಶುಭಾನಾಂಬ ವದಾರ್ಹಾಣ ಪ್ಲವಂಗಮನ ಕಾರ್ಯಂ ಕರುಣಮಾರ್ಯೇಣ ನ ಕಶ್ಚಿತ್ ನಾಪರಾಧ್ಯತಿ ಅಂತ ಹೇಳ್ತಾನೆ. ಅಂದರೆ ಇವರು ಪಾಪವನ್ನೇ ಮಾಡಿರಲಿ, ನಿನ್ನ ಪ್ರಕಾರ ಹನುಮಂತ ನಿನ್ನ ಪ್ರಕಾರ ಪಾಪವನ್ನು ಮಾಡಿದ್ದಾರೆ, ಅವ್ರು ಪಾಪವನ್ನೇ ಮಾಡಿರಲಿ ಅಥವಾ ಶುಭವನ್ನೇ ಮಾಡಿರಲಿ, ಶುಭಾನಾಂಬ ನನ್ನ ಪ್ರಕಾರ ಶುಭವನ್ನು ಮಾಡಿದ್ದಾರೆ. ಏನಕ್ಕೆ ಇವ್ರ ಪ್ರಕಾರ ಶುಭ ಮಾಡಿದ್ದಾಳೆ ಅಂದರೆ, ರಾಮ ಗೆದ್ದು ಬಿಟ್ಟ ಅನ್ನೋ ನ್ಯೂಸನ್ನ ರಾಕ್ಷಸರೇ ಮೊದಲು ಕೊಟ್ಟಿದ್ರು. ಸೊ ನನಗೆ ಸಂತೋಷವನ್ನು ಉಂಟು ಮಾಡಿದ್ರು, ನನಗೆ ಶುಭವನ್ನೇ ಮಾಡಿರಲಿ ಅಂದರೆ ಪಾಪವನ್ನೇ ಮಾಡಿರಲಿ ಶುಭವನ್ನೇ ಮಾಡಿರಲಿ. ವಧಾರ್ಹಾಣ ಪ್ಲವಂಗಮ, ಅವರು ವಧೆಗೆ ಅರ್ಹರೇ ಆಗಿರಲಿ ಅಂದರೆ ಮರಣದಂಡನೆಗೆ ಅರ್ಹರೇ ಆಗಿರಲಿ ಅವರುಗಳು, ಆದರೂ ಸಹ ಅವರವರನ್ನ ನಾವು ಕರುಣೆಯಿಂದ ನೋಡಬೇಕು. ನೀನು ಕರುಣೆಯಿಂದ ನೋಡಬೇಕು. ಏನು ಕರುಣೆಯಿಂದ ನೋಡ್ಬೇಕಂತ ಅವ್ರನ್ನ? ಏನಕ್ಕೆ ಅಂದರೆ ನಕಶ್ಚಿತ್ ನಾಪರಾಧ್ಯತಿ, ಅಲ್ಲಪ್ಪ ಅವರು ತಪ್ಪು ಮಾಡಿದ್ದಾರೆ ಅಂತ ನೀನು ಕ್ರೋಧ ಮಾಡ್ಕೋತೀನಿ, ಅವ್ರನ್ನ ಮುಗಿಸ್ಬಿಡ್ತೀನಿ, ಮರಣದಂಡನೆ ಕೊಡ್ತೀನಿ ಅಂದರೆ ಯಾರು ತಾನು ತಪ್ಪು ಮಾಡಿಲ್ಲ, ಯಾರು ತಪ್ಪು ಮಾಡಿಲ್ಲ, ಯಾರು ಅಪರಾಧವನ್ನು ಮಾಡಿಲ್ಲ, ಎಲ್ಲರೂ ಅಪರಾಧವನ್ನು ಮಾಡಿರೋರು. ಹಾಗಾಗಿ ನೀನು ಈ ಒಂದು ನೋಟವನ್ನು ಬಿಡು ಅಂತ ಹೇಳಿ ಹನುಮಂತನ ಕೋಪವನ್ನು ಉಪಶಮನ ಮಾಡಿ ಆ ರಾಕ್ಷಸಿಯರನ್ನ ರಕ್ಷಿಸ್ತಾಳೆ ಸೀತೆ. ಇದು ನೋಡಿ ವಾತ್ಸಲ್ಯ. ಸ್ವಾಮಿ ದೇಶಿಕರವರು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ತೋರಿಸ್ಕೊಡ್ತಾರೆ. ಪರಾಶರ ಭಟ್ರು ಹೇಳಿರೋ ಒಂದು ಮಾತನ್ನ, ರಾಮರು ಗೋಷ್ಠಿಗಿಂತ ನಾವು ಸೀತಾ ಗೋಷ್ಠಿಯಲ್ಲಿ ಉತ್ತಮ, ನಾವು ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಇವಾಗ ನೋಡಿ, ರಾಮನ್ನೇ ತಗೊಳ್ಳಿ, ಅಂದರೆ ಶ್ರೀರಾಮ ದಶರಥ ರಾಮನ್ನೇ ತಗೊಳ್ಳಿ, ಅಥವಾ ಬಲರಾಮನೇ ತಗೊಳ್ಳಿ, ಅಥವಾ ಪರಶುರಾಮನೇ ತಗೊಳ್ಳಿ, ಇವರು ಯಾರು ಸೀತೆ ಮಾಡಿದಂತಹ ಕೃತ್ಯವನ್ನು ಮಾಡಿಲ್ಲ. ರಾಮ ಸುಗ್ರೀವನಿಗೋ ಅಥವಾ ವಿಭೀಷಣನಿಗೋ ಅವರು ಬಂದು ಶರಣಾಗತಿ ಮಾಡಿದ ನಂತರ ಅವರಿಗೆ ರಕ್ಷಣೆಯನ್ನು ಅಭಯವನ್ನು ಕೊಟ್ಟ. ಆದರೆ ಸೀತೆ ಇಲ್ಲಿ ರಾಕ್ಷಸರು ಯಾರು ಬಂದು ಕಾಲಿಗೆ ಬಿದ್ದಿಲ್ಲ ಸೀತೆಗೆ, ಅವರು ನಮ್ಮ ಕಾಪಾಡುವಂತರೂ ಹೇಳಿಲ್ಲ. ಆದರೂ ಇವಳೇ ತಾನಾಗೆ ಅಪಕಾರ ಮಾಡಿದಂತಹ ರಾಕ್ಷಸಿಯರನ್ನೇ ನಾನು ರಕ್ಷಿಸ್ತೀನಿ ಅಂತ ಮಾತು ಕೊಟ್ಟು ಹನುಮಂತ ಬಂದಾಗ ಅವನ ಕ್ರೋಧವನ್ನು ಉಪಶಮನ ಮಾಡಿ ರಾಕ್ಷಸಿಯರನ್ನ ರಕ್ಷಿಸ್ತಾಳೆ. ಇದನ್ನು ನೋಡಿ ಅದಕ್ಕೆ ಪರಾಶರ ಭಟ್ರು ಹೇಳೋದು, ನಮಗೆ ರಾಮರ ಗೋಷ್ಠಿ ಎಲ್ಲ ಸೀತಾ ಗೋಷ್ಠಿನೇ ಬೇಕು ನಮಗೆ ಅಂತ. ಅದನ್ನ ಅಭಯ ಪ್ರದಾನ ಸಾರದಲ್ಲಿ ಸ್ವಾಮಿ ದೇಶಿಕನವರು ತೋರಿಸ್ತಾರೆ. ಇಷ್ಟೆಲ್ಲ ಆಗಿದೆ. ಇನ್ನೊಂದು ಗುಣವನ್ನು ನೋಡ್ಬೇಡ, ವಾತ್ಸಲ್ಯವನ್ನು ತೋರಿಸ್ಬಿಟ್ಟೆ, ಇಕ್ಕರೆಯಲ್ಲಿ ವಾತ್ಸಲ್ಯವನ್ನ, ಅಕ್ಕರೆಯಲ್ಲಿ ವಾಲಭ್ಯವನ್ನು ಅಂತ ನೋಡ್ಬೇಡ. ರಘುವೀರ ಗದ್ಯಂನಲ್ಲಿ ಆರಣ್ಯಕಾಂಡದಲ್ಲಿ ಒಂದು ವಾಕ್ಯ, ಮಹಿತ ಮಹಾಮೃತ ದರ್ಶನ ಮುದಿತ ವಿಭವ ವಿರೋಪಿತ ವಿಕಟ ವೀರವ್ರಣ. ಅಂದ್ರೆ ಜನಾಸ್ಥಾನದಲ್ಲಿ 14,000 ರಾಕ್ಷಸರನ್ನ ಹೊಡೆದಾಕ್ತಾನೆ ರಾಮ. ಅದು 1.5 ಮುಹೂರ್ತದಲ್ಲಿ ಹೊಡೆದಾಕ್ತಾನೆ. ಸೀತೆಯನ್ನ ಮೇಲೆ ಬೆಟ್ಟದ ಮೇಲೆ ಒಂದು ಗುಹೆ ಹತ್ರ ನಿಲ್ಲಿಸಿದ್ದಾನೆ ಲಕ್ಷ್ಮಣನ ರಕ್ಷಣೆಯಲ್ಲಿ, ಅವಳು ನೋಡ್ಲಿ ಅಂತ. ಸೊ ಇನ್ನು 14,000 ಜನರನ್ನ ಮುಗಿಸಿದ ನಂತರ ವೀರ ಅಲ್ವಾ ಇಷ್ಟ ಅವರು, ಇದರಿಂದ ಮುನಿಗಳು ಸುರರು ಎಲ್ಲರೂ ಸಂತೋಷ, ಕರದೂಷಣರೆಲ್ಲ ಹೋಗಾಯ್ತು, ಮಡಿದಾಯ್ತು ಅಂತ. ಸೀತೆಗೆ ಇದನ್ನು ನೋಡಿ ಆನಂದ, ನನ್ನ ಗಂಟ ಹೇಗೆ ಮುಗಿಸ್ತಾ ಅಂತ ಅವಳಿಗೆ ಒಂದು ಉತ್ಸಾಹ. ಸೊ ಈ ವೀರರಸ ಇಲ್ಲಿ ವಾಲ್ಮೀಕಿ ತೋರಿಸ್ತಾ ಇರ್ಬೇಕಾದ್ರೆ ತಕ್ಷಣ ಶೃಂಗಾರ ರಸ ಬರುತ್ತೆ. ಸೀತೆ ಹಾಗೆ ಓಡ್ ಬರ್ತಾಳೆ, ಓಡ್ ಬಂದು ರಾಮನ್ನ ಆಲಿಂಗನ ಮಾಡ್ತಾರೆ, ತಪ್ಪಿಕೊಳ್ತಾರೆ. ರಾಮನಿಗೆ ಅಲ್ಲಲ್ಲೇ ಕೆಲವು ಗಾಯಗಳಾಗಿದೆ. ಸಂತೆ ಅಂದರೆ ಯುದ್ಧ ಅಂತ ಬಂದ್ಮೇಲೆ ಒಂದು ಸ್ವಲ್ಪ ಗಾಯಗಳ ಹಾಗೆ ಆಗುತ್ತಲ್ವಾ. ಸೊ ಆ ಗಾಯಗಳೆಲ್ಲ ಆಗಿರೋದು ಇವನು ತಬ್ಕೊಂಡಿದ್ದರಿಂದ ಸೀತೆ ಅದು ಒಂಥರ ಅಲ್ಲಿ ಕೂಲ್ನೆಸ್ ಆಗ್ತಾ ಇದೆ. ಅಂದರೆ ಅವರಿಗೆ ಅದು ಉರಿಯೋದು ಅಥವಾ ತಪನ ಕೊಡೋದು ಆಗ್ತಾ ಇಲ್ಲ ಆ ಗಾಯಗಳಿಂದ. ಇವಾಗ ಆ ಗಾಯ ಆಗಿರೋ ಜಾಗದಲ್ಲಿ ಒಂದು ತಂಪು ಫೀಲ್ ಆಗ್ತಾ ಇದೆ ಅಲ್ಲಿ, ಅಂದರೆ ಹಿತ ಆಗ್ತಾ ಇದೆ ಒಳಗಡೆ. ಅದನ್ನು ತೋರಿಸ್ಕೊಡ್ತಾರೆ. ಎಂತಹ ಲವ್ ಅಂತ ಇಲ್ಲಿ ಆಲಿಂಗನದಿಂದ
ಇವಾಗ ನಮಗೆ ಗಾಯ ಆಗಿ ಯಾರಾದ್ರೂ ಬಂದು ತಗೊಂಡ್ರೆ ಮುಟ್ಬಿಟ್ರೆ ನಾವು ಅಂದ್ಬಿಡ್ತೀವಿ. ಆದರೆ ಇಲ್ಲಿ ಖುಷಿ ಆಗ್ತದೆ, ಸಂತೋಷವಾಗ್ತದೆ. ಆ ತಂಪನಸ್ಸನ್ನು ತಂದುಕೊಡ್ತಾ ಇದೆ ಇದು ಆ ಆಲಿಂಗನ ಅಂತ. ಇನ್ಫ್ಯಾಕ್ಟ್ ಪೆರಿಯವಾಚನ ಪಿಳ್ಳೈ ಇದರ ಇನ್ನೊಂದು ಮಾತನ್ನು ಹೇಳ್ತಾರೆ. ಈ ಚರ್ಮದ ಒಳಗಡೆ ಅಡಿಯಲ್ಲಿ ಇದೆಯಲ್ಲ ಅಂಗಗಳು, ಅವಕ್ಕೆ ಬೇಸರ ಆಗ್ತಾ ಇದೆ. ಈ ಚರ್ಮಗಳು ಇನ್ನೂ ಏನೋ ಕಟ್ಟಾಗದೆ ಹಾಗೆ ಇದೆ, ಕಟ್ಟಾಗಿದ್ರೆ ನಮಗೆ ಆಲಿಂಗನಲ್ಲಿ ಸ್ಪರ್ಶ ಸಿಕ್ತಿತ್ತು ಅಂತ ಆ ಥರ ತಗೊಂಡು ಹೋಗ್ತಾರೆ ಅವಳನ್ನ, ಎಕ್ಸಾಜರೇಷನ್, ಉತ್ಪ್ರೇಕ್ಷೆಯನ್ನು. ಸೊ ಇದು ವಾಲಭ್ಯವನ್ನು ತೋರಿಸುತ್ತೆ. ರಾಮನ ಬಳಿಯಲ್ಲಿ ಅವಳಿಗೆ ಇರೋ ಒಂದು ಅಪೇಕ್ಷತೆ, ಒಂದು ಲವ್, ಅದನ್ನು ತೋರಿಸುತ್ತೆ. ವಾಲಭ್ಯ ಅದನ್ನು ತೋರಿಸುತ್ತೆ. ಸೊ ಹೀಗೆ ಬಹಳಷ್ಟು ಕಡೆಯಲ್ಲಿ ಸ್ವಾಮಿ ದೇಶಿಕನವರು ಸೀತೆಯ ಉಲ್ಲೇಖ ಮಾಡಿದ್ದಾರೆ. ನಾವು ಕೆಲವೊಂದನ್ನು ನೋಡಿದ್ದೀವಿ. ಉದಾಹರಣೆಗೆ ಒಂದು ಸಮರಿ ಹೇಳ್ತೀನಿ. ನಾವು ಸಂಕಲ್ಪ ಸೂರ್ಯೋದಯ, ಹಂಸ ಸಂದೇಶ, ಈ ತರಹ ಒಂದು ಗ್ರಂಥಗಳಲ್ಲಿ ಸೀತೆಯನ್ನು ಸಾಂಕೇತಿಕ ರೂಪವಾಗಿ ಜೀವಾತ್ಮದ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ರಘುವೀರ ಗದ್ಯಂ ಅಥವಾ ಅಭಯ ಪ್ರಧಾನ ಸಾರ ಇದರೆಲ್ಲ ನೋಡಿದ ಹಾಗೆ ಅವಳು ವಾಲಭ್ಯವನ್ನು ಗಂಡನ ಬಳಿ ತೋರಿಸಿ, ವಾತ್ಸಲ್ಯವನ್ನು ಜೀವಾತ್ಮ ನಮ್ಮಂಥವರ ಬಳಿ ತೋರಿಸಿ ನಮ್ಮನ್ನು ಕಾಪಾಡ್ತಾಳೆ ಅನ್ನೋದನ್ನು ನೋಡಿ. ಈ ಅವಕಾಶ ಕೊಟ್ಟಂತಹ KPN ಸ್ವಾಮಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹರಿ ದಾಸ.